ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 581ನೇ ಕಂತಿಗೆ ನಿಮಗೆ ಸ್ವಾಗತ. ಹಲವಾರು ವರ್ಷಗಳ ನಂತರ ಇಡೀ ಭಾರತ ಒಂದು ಸಾಮೂಹಿಕ ಸಂಭ್ರಮದ ವಾತಾವರಣವನ್ನು ಎಲ್ಲ ಕಡೆ ಆಚರಿಸ್ತಾ ಇದೆ. ಅದಕ್ಕೆ ಪ್ರಧಾನವಾದ ಕಾರಣವಾದದ್ದು ನಮ್ಮ ಮಕ್ಕಳ ವಯಸ್ಸಿನವರು, ಹೊಸ ತಲೆಮಾರಿನವರು ಯಾವುದೇ ಅಧಿಕಾರದ ದರ್ಪಕ್ಕೆ, ದಮನಕ್ಕೆ ಅಂಜದೆ ಅಳುಕದೆ ಸತತವಾಗಿ ಹೋರಾಟ ಮಾಡಿ ಪ್ರಾಯಶಃ ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರದ ಒಬ್ಬ ಮಂತ್ರಿಯನ್ನು ಜನ ಹೋರಾಟದಿಂದ ಮಣಿಸಿ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಇದು ಹಲವಾರು ಕಾರಣಗಳಿಗೆ ಇಡೀ ದೇಶದಲ್ಲಿ ಒಂದು ಸಂಭ್ರಮದ ಅಲೆಯನ್ನು ಉಕ್ಕಿಬಿಸಿದೆ. ಹಲವಾರಿಗೆ ಇದರ ಬಗ್ಗೆ ವಿಷಾದ ಅದೆಲ್ಲವೂ ಕೂಡ ಇರುತ್ತೆ. ಮೋದಿ ಸರ್ಕಾರ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇದು ಯಾಕೆ ಅತಿ ಮುಖ್ಯವಾದದ್ದು ಈ ಜಯ ಅಂತಂದರೆ, ಈ ಜಯದಲ್ಲೂ ಕೂಡ ಹಲವಾರು ಮಿತಿಗಳಿದ್ದಾವೆ. ಸಂಭ್ರಮದ ಮಾಡ್ತಿರೋ ಸಂದರ್ಭದಲ್ಲಿ ಮಿತಿಗಳು ಮತ್ತು ಅದನ್ನು ಮೀರಲೇಬೇಕಾಗಿರುವಂತಹ ಅನಿವಾರ್ಯತೆಗಳು, ಅದನ್ನು ಮರಿಬಾರ್ದು. ಅದನ್ನು ಹೆಂಗಿದ್ರು ಆನಂತರ ಮಾತಾಡೋಣ. ಆದರೆ ಈ ಜಯದ ಮಹತ್ವವನ್ನು ನಾವು ಪರಿಗಣಿಸಲಿಲ್ಲ ಅಂತಂದರೆ ನಾವು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಸ್ಪಷ್ಟತೆಗಳು ಕೂಡ ನಮಗೆ ಬರದೇ ಹೋಗ್ಬೋದು. ಯಾತಕ್ಕೆ ಈ ಜಯ ಮಹತ್ವ? ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದು ಅಷ್ಟೊಂದು ಯಾತಕ್ಕೆ ಮಹತ್ವ ಆಗುತ್ತೆ? ಯಾತಕ್ಕೆ ಅಂತಂದರೆ, ಕಳೆದ 12 ವರ್ಷದಲ್ಲಿ ಈ ಮೋದಿ ಸರ್ಕಾರ ವಿರುದ್ಧ ಹಲವಾರು ಹೋರಾಟಗಳು ನಡೆದಿದ್ದಾವೆ. ಈ ಹೋರಾಟ ಮಾತ್ರ ಜಯ ಪಡ್ಕೊಂಡಿದೆ ಅಂತ ಮಾತ್ರ ಅಲ್ಲ, ಅಥವಾ ಈ ಹೋರಾಟ ಸಂಪೂರ್ಣ ಜಯ ಪಡೆದುಕೊಂಡಿದೆ ಅಂತಲೂ ಏನಲ್ಲ. ಆದರೆ ಕಳೆದ 12 ವರ್ಷದಲ್ಲಿ ಪ್ರಾರಂಭದಲ್ಲೇ ಅಧಿಕಾರಕ್ಕೆ ಬಂದಂಥ 2014ರಲ್ಲೇ NDA ಸರ್ಕಾರ ಹಲವಾರು ಸ್ಕ್ಯಾಮ್ಗಳಲ್ಲಿ ಮತ್ತು ಹಲವಾರು ಆರೋಪಗಳಲ್ಲಿ ಸಿಲುಕಿದ್ರೂ ಕೂಡ ಅವರ ಪ್ರಧಾನವಾದಂಥ ಕ್ಯಾಬಿನೆಟ್ ಸಚಿವರುಗಳಲ್ಲಿ ಒಬ್ಬರಾದಂಥ ರಾಜನಾಥ್ ಸಿಂಗ್ ಅವರು, ನೀವು ಯಾವುದೇ NDA ಮಂತ್ರಿಗಳ ಮೇಲೆ ನೀವು ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಡುವುದಕ್ಕೆ ನಾವು UPA ಸರ್ಕಾರ ಅಲ್ಲ, ನಾವು NDA ಸರ್ಕಾರ. ಅಂದರೆ ಜನರ ಒತ್ತಡಕ್ಕೆ ಮಣೋದು ಈ ಸರ್ಕಾರ ಅಲುಗಾಡೋದಿಲ್ಲ. ಜನರ ಒತ್ತಡಕ್ಕೆ ಮಣಿಬೇಕಾಗಿರುವುದೇ ಪ್ರಜಾತಂತ್ರದ ಸರ್ಕಾರದ ನಿಯಮ. ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ಅದನ್ನು ಡೆಮಾಕ್ರಸಿನಲ್ಲೇ ಈ ಸರ್ಕಾರಕ್ಕೆ ನಂಬಿಕೆ ಇಲ್ಲ. ಆದ್ದರಿಂದ ನಾವು ಜನರಿಗೆ ಬಗ್ಗಲ್ಲ, ಜನರು ಹೇಳೋದನ್ನು ಜನಕ್ಕೆ ಮಣಿಯೋದಿಲ್ಲ ಅನ್ನೋದನ್ನೇ ಅವರೊಂದು ತಮ್ಮ NDA ಸರ್ಕಾರದ ನಿಯಮದ ಥರ ಪಾಲಿಸ್ಕೊಂಡು ಬಂದಿದ್ದರು. 2012ರಿಂದ ಹಲವಾರು ಹೋರಾಟಗಳು ನಡೆದಿದ್ದಾವೆ. ಹೆಚ್ಚು ಕಡಿಮೆ ಪ್ರತಿ ವರ್ಷ ಹಲವಾರು ಹೋರಾಟಗಳು ನಡೆದಿದ್ದಾವೆ. ಕೆಲವುದರಲ್ಲಿ ಸಂಪೂರ್ಣ ಜಯ, ಕೆಲವುದರಲ್ಲಿ ಪಾಕ್ಷಿಕ ಜಯಗಳನ್ನು ಜನತೆ ಪಡೆದಿದ್ದಾರೆ. ಆದರೆ ಅದೆಲ್ಲವನ್ನೂ ಕೂಡ ಈ NDA ಸರ್ಕಾರ ಅರಗಿಸ್ಕೊಂಡು ತಮ್ಮ ಹಿಂದೂ ರಾಷ್ಟ್ರ ಮತ್ತು ಕಾರ್ಪೊರೇಟ್ ರಾಷ್ಟ್ರವನ್ನು ಕಟ್ಟುವ ಉದ್ದೇಶದಲ್ಲಿ ವೇಗವಾಗಿ ಸಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಯಾವ ತಲೆಮಾರು ಈ ಬಗೆಯ ರಾಜಕೀಯಕ್ಕೆ ತನ್ನಂತಾನು ತೆರ್ಕಂಡೇ ಇರಲಿಲ್ವೋ, ಯಾವ ವರ್ಗ ಈ ಮೋದಿ ಸರ್ಕಾರವನ್ನು ಅಭಿಮಾನಿಸ್ತಿರುವಂಥ ವರ್ಗದ ಮಕ್ಕಳು ಯಾರಿದ್ದರು, ಅವರು ಏನು ನೀಟ್ ಅಂತಂದ್ಬಿಟ್ಟು ಒಂದು ಪರೀಕ್ಷೆಯನ್ನು, ಅದರಲ್ಲೂ ಕೂಡ 2016ರ ನಂತರ ಇಡೀ ಭಾರತದಲ್ಲಿ ಏನು ಇವ್ರದ್ದೊಂದು ದೊಡ್ಡ ಹಿಂದೂ ರಾಷ್ಟ್ರದ ಭಾಗವಾಗಿ ಒಂದು ಅಲೆ ಇದೆ. ಒಂದು ದೇಶ, ಒಂದು ಪಕ್ಷ, ಒಂದು ದೇಶ, ಒಂದು ಸರ್ಕಾರ, ಒಂದು ದೇಶ, ಒಂದೇ ರಾಜ್ಯ, ಒಂದು ದೇಶ, ಒಂದೇ ನಾಯಕ. ಅದರ ಭಾಗವಾಗಿ ಒಂದು ದೇಶ, ಒಂದೇ ಪರೀಕ್ಷೆ ಎನ್ನುವ ನಿಟ್ಟಿನಲ್ಲಿ ಏನಿವರು ಕೇಂದ್ರೀಕರಣ ಮಾಡ್ಕೊಂಡು ಬರ್ತಿದ್ದಾರೆ ಪರೀಕ್ಷೆಗಳನ್ನು. ಅದರ ಭಾಗವಾಗಿ ಮೆಡಿಕಲ್ ಗ್ರ್ಯಾಜುಯೇಷನ್ಗೆ ನಡೀತಿದ್ದಂಥ ಎಕ್ಸಾಮ್ಗಳನ್ನ ಕೂಡ ಕೇಂದ್ರೀಕರಿಸಿ NEET ಅಂತಂದ್ಬಿಟ್ಟು ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತಂದ್ಬಿಟ್ಟು ಸ್ಥಾಪನೆ ಮಾಡಿದ್ರು. ಇದರ ತಾಯಿ ಬೇರಿದ್ದದ್ದು UPA ಸರ್ಕಾರದಲ್ಲೇ. ಅದರ ಬಗ್ಗೆ ಆನಂತರ ಮಾತಾಡೋಣ. ಅದನ್ನು ಅತ್ಯಂತ ಕಠಿಣವಾಗಿ ಮತ್ತು ಕಠೋರವಾಗಿ ಹಾಗೂ ವಿದ್ಯಾರ್ಥಿ ವಿರೋಧವಾಗಿ ಜಾರಿ ಮಾಡೋದಕ್ಕೆ ಶುರು ಮಾಡಿದ್ದು ಈ NDA ಸರ್ಕಾರವೇ. ಈ ಸರ್ಕಾರ ಏನು ನೀಟ್ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತು, ಆ ಪರೀಕ್ಷಾ ಕ್ವಶನ್ ಪೇಪರ್ಗಳು ಲೀಕ್ ಆಗಿ ದೊಡ್ಡ ಹಗರಣಗಳು ನಿರಂತರವಾಗಿ ಸಂಭವಿಸೋಕ್ಕೆ ಶುರುವಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇದೆ, 2024ರಲ್ಲೇ ದೊಡ್ಡ ಮಟ್ಟದಲ್ಲಿ ಪರೀಕ್ಷಾ ಪತ್ರ ಕ್ವಶನ್ ಪೇಪರ್ ಲೀಕ್ ಆಯಿತು. ಆವಾಗಲೂ ಕೂಡ ದೊಡ್ಡ ಹಗರಣವನ್ನು ಎದುರಿಸ್ಕೊಳ್ಳೋದಕ್ಕೆ ಅದರ ವಿರುದ್ಧ ದೊಡ್ಡ ಚಳುವಳಿಗಳು ಕೂಡ ನಡೆಯಿತು. ಸುಮಾರಷ್ಟು ಬಲಿದಾನಗಳು ಕೂಡ ಆದವು. ಅವಾಗ ಅದ್ರ ವಿರುದ್ಧ ಹೋರಾಟಗಳು ನಡೆದವು. ಅದನ್ನೆಲ್ಲವನ್ನು ಅರಗಿಸ್ಕೊಂಡು ಡಾಕ್ಟರ್ ರಾಧಾಕೃಷ್ಣನ್ ಕಮಿಟಿ ಅಂತ ನಾವು ಮಾಡ್ತೀವಿ, ಆನಂತರ ಸಂಪೂರ್ಣ ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ರಾಧಾಕೃಷ್ಣನ್ ಕಮಿಟಿಯನ್ನು ಅದು 2 ವರ್ಷದ ಕೆಳಗಡೆ ತನ್ನ ವರದಿಯನ್ನು ಕೂಡ ಕೊಡ್ತು. ಈಗ ನಾವು ಇಡೀ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅಂತಂದ್ಬಿಟ್ಟು ಏನು ಇವರು NEPA ಭಾಗವಾಗಿ ಮಾಡಿದ್ರು, ಇಡೀ ದೇಶದ ಎಲ್ಲ ಪರೀಕ್ಷೆಗಳನ್ನು ನಡೆಸುವಂತಹ ಒಂದು ಏಜೆನ್ಸಿಯಾಗಿ ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದರ ಭಾಗದಿಂದಲೇ
ನಾವು ಅದಕ್ಕೆ ಸುಧಾರಣೆಯನ್ನು ತಂದಿದ್ದೀವಿ. ಈಗ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಿಲ್ಲ ಅಂತ ಭರವಸೆ ಕೊಟ್ಟರು. ಮೇ 2ಕ್ಕೆ ಎಕ್ಸಾಮ್ ನಡೀತು. ಎಕ್ಸಾಮ್ ನಡೆಯೋಕ್ಕೆ 2 ದಿನಗಳು ಮುಂಚೆನೇ ದೊಡ್ಡ ಮಟ್ಟದಲ್ಲಿ ಲೀಕ್ ಆದವು. ಇನ್ಫ್ಯಾಕ್ಟ್ 2024ರಲ್ಲಿ ಪರೀಕ್ಷೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಕಂಡು ಬಂದಂಥ ಪ್ರಮುಖವಾದಂಥ ವಿದ್ಯಮಾನ ಏನಪ್ಪ ಅಂತಂದರೆ, ಕೆಲವು ನಿರ್ದಿಷ್ಟವಾದಂಥ ಇನ್ಸ್ಟಿಟ್ಯೂಟ್ಗಳು, ಅದರಲ್ಲೂ ನಿರ್ದಿಷ್ಟವಾಗಿ ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ನೀಟ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವ ಹೆಸರಿನಲ್ಲಿ ಅಣಬೆಗಳಂತೆ ಏನು ತಲೆ ಎತ್ತಿದಿವೆ ಟ್ಯುಟೋರಿಯಲ್ಗಳು, ಇದೊಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಿದ್ದಾವೆ. NEPಯ ಜೊತೆಗೆ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಸೆಂಟ್ರಲೈಸೇಷನ್ ಆಗುವುದರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ನಾವು ಕೋಚಿಂಗ್ ಕೊಡ್ತೀವಿ ಅನ್ನೋದು ಮಾತ್ರ ಅಲ್ಲ, ನಿಮ್ಮನ್ನು ಪಾಸ್ ಕೂಡ ಮಾಡಿಸ್ತೀವಿ. ಯಾಕಂದರೆ ನಮಗೆ ಪ್ರಶ್ನೆ ಪತ್ರಿಕೆಗಳು ಸುಲಭವಾಗಿ ಸಿಗುತ್ತೆ ಅಂತ ಒಂದು ದೊಡ್ಡ ಬಿಸ್ನೆಸ್ಸೇ ಶುರು ಮಾಡಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಈ ಕೋಚಿಂಗ್ ಇಂಡಸ್ಟ್ರಿ ಅನ್ನೋದು 70ರಿಂದ 80 ಸಾವಿರ ಕೋಟಿ ರೂಪಾಯಿ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯನ್ನು ನಡೆಸುವುದಕ್ಕೆ NTA ಜೊತೆ ನಿಮಗೊಂದು ರೀತಿಯಾದಂಥ ಸಂಪರ್ಕಗಳಿರಬೇಕು, NTA ನಡೆಸೋರ ಜೊತೆ ಸಂಪರ್ಕ ಇರಬೇಕು, NTA ನಡೆಸೋವಂಥ ರಾಜಕೀಯ ಸರ್ಕಾರ ಏನಿದೆ ಸರ್ಕಾರದ ಜೊತೆ ನಿಮಗೆ ಸಂಪರ್ಕ ಇರಬೇಕು. ಇದೊಂದು ದೊಡ್ಡ ಮಾಫಿಯಾ, ಟ್ಯುಟೋರಿಯಲ್ ಮಾಫಿಯಾ. ಈ ಮಾಫಿಯಾ ನಿರ್ದಿಷ್ಟ ರಾಜ್ಯದ ನಿರ್ದಿಷ್ಟ ಪರೀಕ್ಷಾ ಕೇಂದ್ರದಲ್ಲಿ, ಒಂದೇ ಪರೀಕ್ಷಾ ಕೇಂದ್ರದಲ್ಲಿ 50-60 ರ್ಯಾಂಕ್ಗಳು ಬರ್ತವೆ, ಸುಲಭವಾಗಿ ಪಾಸ್ ಆಗಿಬಿಡ್ತಾರೆ. ಸ್ಪಷ್ಟ ಏನಪ್ಪ ಅಂದರೆ, ಆ ಟ್ಯುಟೋರಿಯಲ್ಲು ಆ ಪರೀಕ್ಷಾ ಕೇಂದ್ರದಲ್ಲೇ ತಮ್ಮ ವಿದ್ಯಾರ್ಥಿಗಳನ್ನ ಕೊಡಿಸೋ ಥರ ಮಾಡಿರ್ತಾರೆ. ನಿಮಗೆ ಆ ರೀತಿ ಬೆನಿಫಿಟ್ ಕೊಡ್ತೀವಿ ಅಂತ 20ರಿಂದ 30 ಲಕ್ಷ ರೂಪಾಯಿ ಅವ್ರ ಫೀಸ್ಗಳನ್ನೆಲ್ಲ ಚಾರ್ಜ್ ಮಾಡಿರ್ತಾರೆ. ಇದೊಂದು ದೊಡ್ಡ ಮಾಫಿಯಾ ಅನ್ನೋದು ತುಂಬ ಸ್ಪಷ್ಟವಾಗಿತ್ತು. ಏನಕ್ಕಾಗಿ ಈ ಮಾಫಿಯಾ ಸೃಷ್ಟಿಯಾಗಿದೆ? ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅನ್ನೋದು ಪರೀಕ್ಷೆಗಳನ್ನೇ ಕೇಂದ್ರೀಕರಿಸಿ ಮಾಡಿರೋದ್ರಿಂದ. ನಂತರ RTI ಕಾರ್ಯಕರ್ತರು ಹಾಕಿರೋ ಅಪ್ಲಿಕೇಶನ್ ಮೂಲಕ ಅರ್ಥ ಆಗಿರೋದೇನಪ್ಪ ಅಂದರೆ, ಇಡೀ ದೇಶದ ಪರೀಕ್ಷೆನೆಲ್ಲ ಕೇಂದ್ರೀಕರಣ ಮಾಡಿಬಿಟ್ರು. ಆದರೆ ಆ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿನಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಇರೋದೇ 28 ಜನ. 28 ಜನ 175 ಎಕ್ಸಾಮ್ಗಳನ್ನ ಮಾಡಬೇಕು. ಇದಕ್ಕಾಗಿ ಅದರ 195 ವೆಂಡರ್ಗಳಿಗೆ, ಸಬ್ ಕಾಂಟ್ರಾಕ್ಟ್ಗಳನ್ನ ಕೊಡ್ತಾರೆ ಈ ಎಕ್ಸಾಮ್ಗಳನ್ನು ನಡೆಸುವುದಕ್ಕಾಗಿ. ಸೊ ಯಾವಾಗ ಅದು ಆ ರೀತಿ ಇನ್ನೂ ಹೆಚ್ಚು ಹೆಚ್ಚು ಜನರನ್ನು, ಖಾಸಗಿ ವ್ಯಕ್ತಿಗಳನ್ನು, ಸಂಸ್ಥೆಗಳನ್ನು ಪರೀಕ್ಷೆ ನಡೆಸೋದಕ್ಕೆ ಒಳಗೊಳ್ಳುವುದಕ್ಕೆ ಶುರುವಾಗುತ್ತೋ, ಅಲ್ಲೇ ಭ್ರಷ್ಟಾಚಾರಕ್ಕೆ ಅಪಾರವಾದಂಥ ಸಾಧ್ಯತೆಗಳು ಸಾಂಸ್ಥಿಕವಾಗಿ ಸೃಷ್ಟಿಯಾಗಿದೆ. ಯಾರೋ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದ ಮಾತ್ರ ಅಲ್ಲ, ಸಾಂಸ್ಥಿಕವಾಗಿಯೇ ಭ್ರಷ್ಟಾಚಾರ ಆಗುವಂಥ ಸಾಧ್ಯತೆಯನ್ನು ಈ ಕೇಂದ್ರೀಕರಣ NTA ಎಲ್ಲ ಸೃಷ್ಟಿ ಮಾಡಿದೆ. ಇದನ್ನು ರಾಧಾಕೃಷ್ಣನ್ ವರದಿ ನೇರವಾಗಿ ಹೇಳಿಲ್ಲ ಅಂದರೂ ಪರೋಕ್ಷವಾಗಿ ಹೇಳಿತ್ತು. ಆದರೂ ಕೂಡ ಮೇ 2ನೇ ತಾರೀಕು ಲೀಕ್ ಆಯಿತು. ಇನ್ಫ್ಯಾಕ್ಟ್ 1,30,000 ಮೆಡಿಕಲ್ ಸೀಟುಗಳಿದ್ದರೆ 22 ಲಕ್ಷ ಜನ ಈ ಪರೀಕ್ಷೆಗಳನ್ನು ತಗೊಳ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ 11ರಿಂದ 12 ಲಕ್ಷ ಜನ ಇದರಲ್ಲಿ ಅರ್ಹತೆಯನ್ನು ಪಡ್ಕೊಳ್ತಾರೆ. ಎಲ್ಲರಿಗೂ ಹೆಂಗಿದ್ರೂ ಸೀಟ್ ಸಿಗೋದಿಲ್ಲ. ಈ ಪೈಪೋಟಿನಲ್ಲಿ ತಮ್ಮ ಮಕ್ಕಳು ಮಾತ್ರ ಹೆಂಗಾದರೂ ಪಾಸ್ ಆಗಬೇಕು, ಹೆಂಗಾದರೂ ಸರಿ ಕಳ್ತನ ಮಾಡಿ ಪ್ರಶ್ನೆ ಪತ್ರಿಕೆ ತಗೊಂಡ್ರೂ ಪರವಾಗಿಲ್ಲ ಅಂತ ಪೋಷಕರು ತಮ್ಮ ಸಹಜ ಮಧ್ಯಮ ವರ್ಗದ ಲಾಲಸೆಯಿಂದ ದುಡ್ಡು ಸಿಗುತ್ತಾರೆ. ಆ ದುಡ್ಡನ್ನು, ಈ ಲಾಲಸೆಯನ್ನು ಶೋಷಣೆ ಮಾಡುವಂತಹ ಒಂದು ದೊಡ್ಡ ಮಾಫಿಯಾನೇ ಅಧಿಕೃತವಾಗಿ ಚಾಲ್ತಿನಲ್ಲಿದೆ. NTA, NEP ಇದಕ್ಕೆಲ್ಲ ಅವಕಾಶ ಮಾಡಿಕೊಡುತ್ತೆ. ಇದಕ್ಕೆ ಬಲಿಯಾಗಿ ಅಂದರೆ ಒಂದು ಸತಿ ಎಕ್ಸಾಮ್ ತಗೊಳ್ತಾರೆ, 20 ಲಕ್ಷ ರೂಪಾಯಿ ಕೊಟ್ಟು, 15 ಲಕ್ಷ ರೂಪಾಯಿ ಕೊಟ್ಟು ಹೆಂಗೋ ಪ್ರಶ್ನೆ ಪತ್ರಿಕೆ ಪಡ್ಕೊಂಡಿರ್ತಾರೆ, ಲೀಕ್ ಆಗುತ್ತೆ, ಎಕ್ಸಾಮ್ ರದ್ದಾಗುತ್ತೆ. ಇನ್ನೊಂದು ಸತಿ ಎಲ್ಲಿಂದ ತರ್ತಾರೆ ಪೋಷಕರು ಆ ಪಟ್ಟಿ ಹಣವನ್ನು? ಹೀಗಾಗಿ ತಮ್ಮಿಂದ ತಮ್ಮ ಪೇರೆಂಟ್ಸ್ ಮೇಲೆ, ಪೋಷಕರ ಮೇಲೆ ಆಗ್ತಿರೋ ಒತ್ತಡ ತಡೆಯೋಕ್ಕಾಗ್ದಿರ ತಮ್ಮ ಮೇಲೂ ಕೂಡ, ಅವರು ಕೂಡ ತಮ್ಮ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಎಷ್ಟು ಶ್ರಮ ಪಡಬೇಕು ಅವರು. ಆ ಬಾಲ್ಯದಲ್ಲಿ ತಮಗೆ ಸಹಜವಾಗಿ ಯಾವುದು ಆಕಾಂಕ್ಷೆ ಇದೆಯೋ ಅದನ್ನು ಈಡೇರಿಸ್ಕೊಳ್ಳೋಕೆ ಆಗದೇ ಇರುವಂಥ ಪರೀಕ್ಷಾ ವ್ಯವಸ್ಥೆ, ಇಡೀ ಸಾಮಾಜಿಕ ವ್ಯವಸ್ಥೆ ಇರೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೂ ಅಪಾರ ಒತ್ತಡ ಸೃಷ್ಟಿಯಾಗಿ 22 ಜನ ವಿದ್ಯಾರ್ಥಿಗಳು ತಮ್ಮ ತುಂಬು ಭವಿಷ್ಯವನ್ನು ನಾಶ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದರ ವಿರುದ್ಧ ಹೋರಾಟಗಳು ನಡೀತು. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವುದರ ವಿರುದ್ಧ ಸೀಮಿತವಾಗಿ ಈ ಹೋರಾಟ ನಡೀತು. ಈ ಅಂದರೆ ಈ ರೀತಿ ವ್ಯವಸ್ಥಿತವಾಗಿಯೇ, ಮೊದಲನೇದಾಗಿ ಇದಕ್ಕೆ ಮೂಲ ಕಾರಣ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಅಂದ್ಬಿಟ್ಟು ಏನು ಎಲ್ಲ ಪರೀಕ್ಷೆಗಳನ್ನ ಕೇಂದ್ರೀಕರಣ ಮಾಡಿದ್ರು ಒಂದು ದೇಶಕ್ಕೆ. ಅಂದರೆ ನಮ್ಮ ದೇಶ ಬಹು ಸಂಸ್ಕೃತಿ, ಬಹುಧರ್ಮ, ಬಹುಬಗೆಯ ಸಾಮಾಜಿಕ ಹಿನ್ನೆಲೆ ಇರುವಂತಹ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಸ್ಟ್ಯಾಂಡರ್ಡ್, ಯೂನಿಫಾರ್ಮಿಟಿ ತರುವುದು, ಏಕರೂಪತೆಯನ್ನು ತರುವುದರ ಮೂಲಕ ಅಗಾಧ ಪ್ರಮಾಣದಲ್ಲಿ ಅನ್ಯಾಯ ಇನ್ಬಿಲ್ಟಾಗಿ ಶುರುವಾಗೋಯಿತು ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿನಲ್ಲಿ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಡೆದಿರೋ ಅಧ್ಯಯನಗಳೇನು ಹೇಳ್ತವೆ, ನೀವು ಇಡೀ ದೇಶಕ್ಕೆ ಏಕರೂಪದ ಪ್ರಶ್ನೆ ಪತ್ರಿಕೆ ರೂಪಿಸುವುದರ ಮೂಲಕ ಏನಾಗುತ್ತೆ ಅಂದರೆ, ಅದಕ್ಕೆ ಮೊದಲು ಪ್ರತಿ ರಾಜ್ಯದ ಸಿಲೆಬಸ್ಗಳೇನಿರ್ತವೆ ಅದನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಗಳು, ಅದನ್ನು ಆಧರಿಸಿ ಪರೀಕ್ಷೆಗಳಿದ್ದಾಗ, ಇನ್ಫ್ಯಾಕ್ಟ್ ತಮಿಳುನಾಡಿನ ಅಧ್ಯಯನದ ಬಗ್ಗೆ ರಾಜನ್ ಸಮಿತಿ ಅಂತ ಒಂದು ಮಾಡಿದಾಗ, ರಾಜನ್ ಸಮಿತಿ ಕೊಟ್ಟಂಥ ಪರಿಪಕ್ವವಾದಂಥ ವರದಿ ಏನಪ್ಪ ಅಂತಂದರೆ, ಈ ನೀಟ್ ಪರೀಕ್ಷೆ ಬಂದಾದ ಮೇಲೆ
ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸಾಗುವ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಪಾಸಾಗುವ ಸಾಧ್ಯತೆ ಕಡಿಮೆ ಆಗ್ತಿದೆ. ಬಡ ವಿದ್ಯಾರ್ಥಿಗಳು ಪಾಸಾಗುವ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಏಕರೂಪತೆ ಅಂತಂದರೆ ಮೇಲ್ವರ್ಗ, ಮೇಲ್ಜಾತಿ, ಸಂಪನ್ನ ವರ್ಗಗಳಿಗೆ ಅನುಕೂಲವಾಗೋ ರೀತಿ CBSE ICSE ಸಿಲೆಬಸ್ನೇ ಆಧಾರ ಮಾಡೋದರಿಂದ ದೊಡ್ಡ ಅನ್ಯಾಯ ಆಗುತ್ತೆ. ಆದ್ದರಿಂದ ಈ ಕೇಂದ್ರೀಕೃತವಾದಂಥ ಪರೀಕ್ಷಾ ವ್ಯವಸ್ಥೆಯೇ ರದ್ದಾಗಬೇಕು. ಇದನ್ನು ಮುಂದೆ ಮಾಡಿದ್ದು NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಅದರ ಹಿಂದೆ ಇರುವುದು ಇದೇ ಬಗೆಯ ಎಲ್ಲ ಧೋರಣೆಗಳು. ಅದೇ ರದ್ದಾಗಬೇಕು ಅನ್ನೋದು ಇದ್ದಂಥ ವಾಸ್ತವ. ಆದರೆ ಫಸ್ಟು ಅದರ ಪರಿಣಾಮ ಎಲ್ಲಿ ಕಂಡು ಬಂತು? ಸಮಸ್ಯೆಯ ಮೂಲ ಅದು. ಅದರ ಪರಿಣಾಮ ಏನು? ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗೋದು. ಪೇಪರ್ ಲೀಕ್ ಆಗೋದ್ರಿಂದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದರ ಆತಂಕ, ಇವೆಲ್ಲವೂ ಕೂಡ ಚಳುವಳಿಗೆ ಜನರನ್ನು ದೂಡ್ತು. ಹೀಗಾಗಿ ಯಾರು ಇದಕ್ಕೆ ಪ್ರಧಾನವಾದ ಕಾರಣಕರ್ತರೋ ಅಂದರೆ ಸರ್ಕಾರದಲ್ಲಿ ನಿರ್ದಿಷ್ಟವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅದರ ಪ್ರಧಾನವಾದ ರಾಜಕೀಯ ಬಾಧ್ಯಸ್ಥರಾಗಿರುವಂತಹ ಅಲ್ಲಿಯ ಸಚಿವರು, ಇವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಹೋರಾಟ ರೂಪುಗೊಳ್ತು. ಈ ಹೋರಾಟ ರೂಪುಗೊಳ್ಳುವ ಪ್ರಕ್ರಿಯೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು 2024ರಲ್ಲೇ ದೊಡ್ಡ ಧ್ವನಿ ಎತ್ತಿದ್ರು ಕೂಡ ಆಗ ಬೇರೆ ಏನೇನೋ ಸಬೂಬುಗಳನ್ನು ಕೊಟ್ಟು ತಾವು ಇದನ್ನು ಪರಿಹರಿಸ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಆಸೆಗಳನ್ನು ಹುಟ್ಟಾಕಿ ಅದನ್ನು ದಮನ ಮಾಡಿದ್ರು. ಆದರೆ ಈ ಸರ್ತಿ ಅದು ದಮನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಮೇ 2ಕ್ಕೆ ಇದು ಲೀಕ್ ಆದಾಗ ಮೇ 15ನೇ ತಾರೀಕು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರಾದಂಥ ಜಸ್ಟಿಸ್ ಸೂರ್ಯಕಾಂತ್ ಅವರು ಬೇರೊಂದು ಪ್ರಕರಣದ ಸಂದರ್ಭದಲ್ಲಿ ಏನು ಈ ನಿರುದ್ಯೋಗಿ ಯುವಕರಿದ್ದಾರೆ ಅಥವಾ ಏನು ವಿಫಲರಾದಂಥ ಜನ ಇದ್ದಾರೆ ಈ ಸಮಾಜದಲ್ಲಿ, ಅವರುಗಳು ಜಿರಳೆಗಳಿದ್ದಂತೆ, ಸಮಾಜಕ್ಕೆ ಪರಾವಲಂಬಿಗಳಿದ್ದಂತೆ, ಪರೋಪಜೀವಿಗಳಿದ್ದಂತೆ ಅಂತೇಳಿ ಅನಗತ್ಯವಾದಂಥ, ಸಂವೇದನಾ ಶೂನ್ಯವಾದಂಥ, ಅಪ್ರಜಾತಾಂತ್ರಿಕವಾದಂಥ, ಅನ್ಯಾಯಯುತವಾದಂಥ ಹೇಳಿಕೆ ಮಾಡಿದ್ರು. ಇದನ್ನು ಅತ್ಯಂತ ವ್ಯಂಗ್ಯಾತ್ಮಕವಾಗಿ ದೀಪ್ ಕೆ ಎನ್ನುವಂಥ ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಜನಕ ಇದ್ದಾರೆ, ಅವರು ಅಮೇರಿಕಾದಲ್ಲಿದ್ದರು. ಅವರು ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾವು ಒಂದು ಕಾಕ್ರೋಚ್ಗಳಲ್ವ, ನಾವೆಲ್ಲ ಜಿರಳೆಗಳಲ್ವ, ಜಿರಳೆ ಜನತಾ ಪಾರ್ಟಿ ಅಂತಲೇ ಒಂದು ಮಾಡೋಣ ಅಂತೇಳಿ ಒಂದು ಕರೆ ಕೊಟ್ಟರು. ಆ ಕರೆಗೆ 2 ದಿನಗಳಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಜನ ಅವರ ಟ್ವಿಟರ್ ಹ್ಯಾಂಡಲಲ್ಲಿ ಮತ್ತು ಅವರ ಇನ್ಸ್ಟಾಗ್ರಾಮ್ಗಳಲ್ಲಿ ಸದಸ್ಯರಾದರು. ಆ ಹೋರಾಟ ನಿಧಾನಕ್ಕೆ ಬೇರು ಬಿಡ್ತಾ ಒಂದು ದೊಡ್ಡ ಹೋರಾಟವಾಗಿ ರೂಪುಗೊಳ್ತು. ಸೋನಂ ವಾಂಗ್ಚುಕ್ ಅವರು ಕೂಡ ಶಿಕ್ಷಣ ತಜ್ಞರು, ಅವರು ಕೂಡ ಈ ಹೋರಾಟಕ್ಕೆ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಬೆಂಬಲ ಸೂಚಿಸಿದ್ರು. ವಿಶೇಷವಾಗಿ ದೆಹಲಿಯ JNU ಮತ್ತು ದೆಹಲಿ ಯೂನಿವರ್ಸಿಟಿಯ ಒಂದು ಎಡಪಂಥೀಯ ಜನಪರ ಸಂಘಟನೆಗಳಾದಂಥ ಐಸಾ, ASF, SFI ಈ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟದಲ್ಲಿ ಕೈಗೂಡಿಸ್ಕೊಂಡ್ರು. ಅದರಲ್ಲಿ ಐಸಾದ ಸಂಘಟನೆಯ ನೇಹಾ ಬೊಹ್ರಾ ನೇತೃತ್ವದ ಹಲವಾರು ಮಹಿಳಾ ವಿದ್ಯಾರ್ಥಿಗಳು ಕೂಡ PhD ಓದುವಂಥ ವಿದ್ಯಾರ್ಥಿಗಳು, ಅವರು 23 ದಿವಸ 24 ದಿವಸ ಉಪವಾಸ ಕೂತರು. ಸೋನಂ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಬಿಳಿ ಪರದೆಯನ್ನು ಇಟ್ಟು ಅವ್ರನ್ನ ಬಲವಂತವಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅವರ ಅಮರಣಾಂತ ನಿರಶನವನ್ನು ಬ್ರೇಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಆಗ ಆಕ್ರೋಶ ಉಕ್ಕಿ ಹರಿದು ದೆಹಲಿನಲ್ಲಿ ನಡೆದದ್ದು ಪವಾಡ. ಜಂತರ್ ಮಂತರ್ನಲ್ಲಿ ಆ ಇಡೀ ಏರಿಯಾದಲ್ಲಿ ಪ್ರಾರಂಭದ ಮೊದಲ 20 ದಿವಸಗಳಲ್ಲಿ ಇದ್ದದ್ದು ಕೇವಲ ಒಂದು 500-1000 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದರೂ ಕೂಡ ಆ ನಂತರ ವಾಂಗ್ಚುಕ್ ಅವ್ರನ್ನ ಅರೆಸ್ಟ್ ಮಾಡಾದ ಮೇಲೆ ಮತ್ತು ವಿದ್ಯಾರ್ಥಿಗಳನ್ನು ಬಲವಂತವಾಗಿ ಅವ್ರ ಮೇಲೆ ದಮನ ಮಾಡಿದ ತಕ್ಷಣ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಜಂತರ್ ಮಂತರ್ನಲ್ಲಿ ಸೇರಕ್ಕೆ ಶುರು ಮಾಡಿದ್ರು. ಆವಾಗಲೇ ಜುಲೈ 20ನೇ ತಾರೀಕು ಏನು ಸಂಸತ್ತಿನ ಸಮಾವೇಶ ಶುರುವಾಗಬೇಕಾಗಿತ್ತು, ಆ ಸಮಾವೇಶದ ದಿನ ಚಲೋ ಸಂಸತ್ ಚಲೋ ಅಂತ ಒಂದು ಕರೆಯನ್ನು ಕೂಡ ನೀಡಿದ್ರು. ಅದ್ರ ಹಿಂದಿನ ದಿವಸ ಲಾಠಿ ಚಾರ್ಜ್ ಆಗಿತ್ತು, ಅದ್ರ ಹಿಂದಿನ ದಿವಸ ವಾಂಗ್ಚುಕ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇವೆಲ್ಲವನ್ನು ಕಂಡು ಬೇಸತ್ತಿದ್ದಂಥ ಜನ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರ, ಇದರಲ್ಲಿಂದ ಸಾವಿರಾರು ಜನ ಬುತ್ತಿ ಕಟ್ಕೊಂಡು ಮನೆಗೆ ಕೇಳ್ದಿರ ತಂಡೋಪತಂಡವಾಗಿ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಜಂತರ್ ಮಂತರ್ನ ಸೇರೋದಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಹೋರಾಟ ನಡೆದದ್ದು ನೀಟ್ ಪರೀಕ್ಷೆ ಏನಿದೆ, ನ್ಯಾಷನಲ್ ಎಂಟ್ರೆನ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಅದು ಮೆಡಿಕಲ್ ಎಕ್ಸಾಮಿನೇಷನ್ಗೆ ನಡೆದಂಥ ನೀಟ್ ವಿದ್ಯಾರ್ಥಿಗಳು ಪ್ರಾರಂಭ ಮಾಡಿದಂಥ ಚಳುವಳಿ. ವಾಸ್ತವ ಏನಪ್ಪ ಅಂದರೆ ನೀಟ್ ವಿದ್ಯಾರ್ಥಿಗಳ ಜೊತೆಗೆ ಮತ್ತೊಂದು ಬಗೆಯ ನೀಟ್ ಸಂತ್ರಸ್ತರು ಕೂಡ ಈ ಚಳುವಳಿನಲ್ಲಿ ಭಾಗವಹಿಸಿದ್ರು. ಅದರ ಬಗ್ಗೆ ನಾವು ಹೆಚ್ಚು ಚರ್ಚೆ ನಡೀತಿಲ್ಲ. ಯಾರು ಆ ನೀಟ್? IMF ಮತ್ತು ವರ್ಲ್ಡ್ ಬ್ಯಾಂಕು ಯಾವ ಒಂದು ಭಾರತದಂಥ ದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಏಕಪಕ್ಷೀಯವಾಗಿ ಕೆಲವ್ರಿಗೆ ಮಾತ್ರ ಅನುಕೂಲ ಆಗ್ತಿರೋಂಥ ಸಂದರ್ಭದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ 20 ರಿಂದ 29 ವಯಸ್ಸಿನ ನಡುವೆ ಇರುವಂತಹ ಯುವಕ ಯುವತಿಯರು ಹೇಗೆ
ಯುವಜನರು ಎಲ್ಲಿರಬೇಕೋ ಅಲ್ಲಿಲ್ಲ. ಯುವಜನರು ಈ ವಯಸ್ಸಿನಲ್ಲಿ ಎಲ್ಲಿರಬೇಕು? ಒಂದು ಶಿಕ್ಷಣ ಪಡಿತಿರಬೇಕು, ಇಲ್ಲ ಉದ್ಯೋಗದಲ್ಲಿರಬೇಕು, ಇಲ್ಲ ತರಬೇತಿಯನ್ನು ಪಡಿತಿರಬೇಕು. ಆದರೆ ಆ ಎಲ್ಲ ಅವಕಾಶಗಳಿಂದ ವಂಚಿತರಾಗಿ ಹತಾಶರಾಗಿ ಒಂದು ಹೊಸ ಬಗೆಯ ನೀಟ್ ವರ್ಗ ಸೃಷ್ಟಿಯಾಗ್ತಿದೆ ಅಂತ IMF ತನ್ನ ಅಧ್ಯಯನದಲ್ಲಿ ಹೇಳುತ್ತೆ. ಆ ನೀಟ್ ಅಂದ್ರೇನು? ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಟ್ರೈನಿಂಗ್. ಇವರು 20 ರಿಂದ 29 ವಯಸ್ಸಿನ ಈ ಜನಸಂಖ್ಯೆ ಬೃಹತ್ ಸಂಖ್ಯೆಯಲ್ಲಿ ಉದ್ಯೋಗಕ್ಕಾಗಿ ದಿನನಿತ್ಯ ಅದಕ್ಕಾಗಿ ಹಾತೊರಿತಾ ಕಷ್ಟಪಡ್ತಾ ಅದನ್ನು ಪಡೆಯೋಕ್ಕಾಗದಿರುವಂಥ ಹತಾಶೆನಲ್ಲಿ ಇಡೀ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚು, ದಕ್ಷಿಣ ಭಾರತದಲ್ಲೂ ಕೂಡ ಇದ್ದಾರೆ. ಆ ವರ್ಗ ಒಂದು ತಾತಹದಲ್ಲಿ ಇತ್ತು. ಇನ್ಫ್ಯಾಕ್ಟ್ ತಮಗೆ ಜ್ಞಾಪಕ ಇರ್ಬೋದು, 2-3 ವರ್ಷಗಳ ಹಿಂದೆ ಇದೇ ಬಿಹಾರ, ಉತ್ತರ ಪ್ರದೇಶದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ 2ನೇ ಸತಿ ಎಕ್ಸಾಮ್ ತಗೊಳ್ಬೇಕು ಅಂದಾಗ ಇಡೀ ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ ಬೆಂಕಿ ಹತ್ತಿತ್ತು. ಯುವಕರು ಲಕ್ಷ ಸಂಖ್ಯೆಯಲ್ಲಿ ಬೀದಿಗೆ ಬಂದು ತಮಗಾದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು. ಆಗಲೂ ಕೂಡ ಏನೋ ಒಂದು ಸಮಿತಿ ರಚಿಸ್ತೀವಿ, ಏನೋ ಮತ್ತೊಂದು ಮಾಡ್ತೀವಿ ಅಂತೇಳಿ ಕಣ್ಣೊರೆಸುವ ಮಾತುಗಳನ್ನ ಆಡಿದ್ರು. ಅದಕ್ಕೆ ಮುಂಚೆ, ಅದಕ್ಕೆ ಸ್ವಲ್ಪ ದಿನಗಳ ಮುಂಚೆ ಅಗ್ನಿವೀರ್ ಏನು ಸ್ಕೀಮ್ ತಂದಿದ್ರು. ಆಗಲೂ ಕೂಡ ಇಡೀ ಉತ್ತರ ಭಾರತದಲ್ಲಿ ಪರ್ಮನೆಂಟ್ ಉದ್ಯೋಗದ ಒಂದು ಅವಕಾಶ ಇದ್ದಿದ್ದು ಸೈನ್ಯದಲ್ಲಿ, ಅದನ್ನು ಕಿತ್ಕೊಳ್ಳೋದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು. ಇವರೆಲ್ಲ ಈ ನೀಟ್ ವರ್ಗಕ್ಕೆ ಸೇರಿದವರು. ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಟ್ರೈನಿಂಗ್. ಕೇವಲ 6-8 ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಏನು ಎಕ್ಸಾಮ್ ನಡೆದಿತ್ತೋ ಅದರ ಪ್ರಶ್ನೆ ಪತ್ರಿಕೆಯು ಉತ್ತರ ಪ್ರದೇಶದಲ್ಲಿ ಲೀಕ್ ಆಗಿ ಒಂದು ಶಾಶ್ವತ ಉದ್ಯೋಗ ಸಿಗಬಹುದಾದಂಥ ಅವಕಾಶವೂ ರದ್ದಾಗಿ ಅದರ ವಿರುದ್ಧವೂ ಹೋರಾಟ ನಡೆದಿತ್ತು. ಯಾವಾಗ ಈ ನೀಟ್ ಅಂದರೆ ಮೆಡಿಕಲ್ ಎಕ್ಸಾಮ್ಗಾಗಿ ಮೇಲ್ಮಧ್ಯಮ ವರ್ಗದವರು ಏನು ಪ್ರಯತ್ನ ಪಡ್ತಾರೆ, ಅಲ್ಲಿ ಅನ್ಯಾಯ ಆಗಿ ದೆಹಲಿನಲ್ಲಿ ಹೋರಾಟ ನಡೀತಿದೆ ಅಂತ ಗೊತ್ತಾದಾಗ ಆ ನೀಟ್ ವಿದ್ಯಾರ್ಥಿಗಳಿಗೆ ಈ ನೀಟ್ ಅಂದರೆ ವಂಚಿತ ಹತಾಶ ಯುವ ಜನಾಂಗ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಕ್ಕೆ ಹರಿದು ಬಂದರು. ಇನ್ಫ್ಯಾಕ್ಟ್ ಆ ದಿನಗಳಲ್ಲಿ ಜಂತರ್ ಮಂತರಲ್ಲಿ ಇದ್ದವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ, ಜಂತರ್ ಮಂತರ್ನ ವೇದಿಕೆಯ ಸುತ್ತ ನೀಟ್ ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಆ ಥರದ ವಿದ್ಯಾರ್ಥಿಗಳಿದ್ದರೆ, ಆ ವೇದಿಕೆಯ ಸುತ್ತ ಏನಿದ್ರು ಜನ ಹೊರಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಿದ್ದು ಈ ಹತಾಶ ವಂಚಿತ ಬಡ ಮಧ್ಯಮ ವರ್ಗದ ಯುವಜನರು. ಇನ್ಫ್ಯಾಕ್ಟ್ ನೀವೆಲ್ಲ ಹಲವಾರು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರ್ನಲ್ಲಿ ನೋಡಿರ್ತೀರಿ. ರಾತ್ರಿ ಎಲ್ಲ ಯಾವುದೋ ಡಿವೈಡರ್ ಮೇಲೆ ಮಲಗಿದ್ರು, ಬೀದಿಗಳಲ್ಲಿ ಮಲಗಿ ಹೋರಾಟವನ್ನು ಮುನ್ನಡೆಸಿದ್ರು. ಸೊಳ್ಳೆ ಕಚ್ಚಿದ್ರು ಗೊತ್ತಿಲ್ಲ, ನೀರಿದ್ರು ಇಲ್ಲ ಇದ್ರು, ದೊಡ್ಡ ಹೋರಾಟದಲ್ಲಿ ಜನ ಸೇರಿದ್ರು. ಇದನ್ನು ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ. ಯಾವ ಪ್ರಮಾಣದಲ್ಲಿ ಏನು ಸಂಸತ್ ಚಲೋ ನಡೀತು, ಜುಲೈ 20ನೇ ತಾರೀಕು ಅವರು ದೊಡ್ಡ ಮಟ್ಟದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಬಗ್ಗೆ ತಮಗೆ ಗೊತ್ತಿದೆ, ಲಾಠಿಗೆ ಮೊಳೆಯನ್ನು ಸಿಗಿಸಿ, ಈ ಥರದ್ದು ಕಂಡಿರಲಿಲ್ಲ ಕೇಳಿರಲಿಲ್ಲ, ಮೊಳೆ ಸಿಕ್ಸಿ ಹೊಡೆದ್ರು. ಪೆಲೆಟ್ ಗನ್, ಕಾಶ್ಮೀರದಲ್ಲಿ ಯುವಕರಿಗೆ ಅವರನ್ನು ಏನು ಕಲ್ಲು ತೂರಾಟ ಮಾಡುವ ಯುವಕರನ್ನು ಹಿಂದೆ ಸರಿಸಬೇಕು ಅಂತೇಳಿ ಪೆಲೆಟ್ ದಾಳಿ, ಗನ್ ಹೊಡೆಯೋದಿಲ್ಲ ನಾವು, ಪೆಲೆಟ್ ದಾಳಿ ಮಾಡ್ತೀವಿ ಅಂತೇಳಿ ಅಲ್ಲಿ ಸಾವಿರಾರು ಜನರ ಯುವತಿಯರ ಕಣ್ಣುಗಳು ಕಳೆದ್ರು, ಸುಮಾರು ಜನ ಪ್ರಾಣನೂ ಕಳ್ಕೊಂಡ್ರು. ಇನ್ಫ್ಯಾಕ್ಟ್ ಪೆಲೆಟ್ ಬಳಕೆಯ ಬಗ್ಗೆ ನಿರ್ದಿಷ್ಟ ಮಾರ್ಗದರ್ಶನಗಳಿದ್ದರು, ಲಾಠಿ ಚಾರ್ಜ್ ಬಗ್ಗೆ ನಿರ್ದಿಷ್ಟ ಪೊಲೀಸ್ ಮಾರ್ಗದರ್ಶನ, ಸೊಂಟದಿಂದ ಕೆಳಗೊಡಿಬೇಕು ಅಂತಿದ್ರು ಕೂಡ. ಗುರಿ ಇಟ್ಟು ಪೆಲೆಟ್ಗಳನ್ನ ಹೊಡೆದು ಹಲವಾರು ಜನ ಇವತ್ತು ICUನಲ್ಲಿದ್ದಾರೆ, ಕೆಲವರು ಕಣ್ಣು ಕಳ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿದ್ದಾರೆ. ಪೆಲೆಟ್ ದಾಳಿ ಆಗಿರುವುದು ನಿಜ, ಮೊಳೆಗಳನ್ನು ಸಿಗಿಸಿ ಹೊಡೆದಿರೋದು ನಿಜ, ವಿದ್ಯಾರ್ಥಿನಿಯ ಜೊತೆ ಅಸಭ್ಯವಾಗಿ ಪೊಲೀಸರು ನಡ್ಕೊಂಡಿರೋದು ನಿಜ. ಇನ್ಫ್ಯಾಕ್ಟ್ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಮಹಿಳೆಯರು ಹೇಳಿದಂಥ ವಿಷಯಗಳು ನೋಡಿದ್ರೆ ಒಂದು ರೀತಿ ಸಂತಸ ಆಗುತ್ತೆ, ಒಂದು ಸತಿ ಈ ವ್ಯವಸ್ಥೆ ಬಗ್ಗೆ ಆಕ್ರೋಶ ಬರುತ್ತೆ. ಅವರು ಸ್ಪಷ್ಟವಾಗಿ ಹೇಳ್ತಿರೋದು ಏನಪ್ಪ ಅಂದರೆ, 1000 ಲಕ್ಷ ಜನ ನಾವು ಅಲ್ಲಿದ್ದರೂ ಕೂಡ 50,000ದಿಂದ 60-70,000ವರೆಗೂ ಜನ ಇದ್ದರು ಅಂತ ಹೇಳ್ತಾರೆ. ಆ ಪ್ರಮಾಣದಲ್ಲಿ ಜನ ಸೇರಿದ್ರು ಕೂಡ ಆ ಹೋರಾಟದ ಸಾಗರದಲ್ಲಿ ಮಹಿಳೆಯರು ನಾವು ಯಾವತ್ತೂ ಕೂಡ ನಾವು ಅಸುರಕ್ಷಿತರು ಅನ್ನುವಂತಹ ಭಾವನೆ ನಮಗೆ ಬರಲಿಲ್ಲ. ಅಲ್ಲಿದ್ದಂಥ ಹೋರಾಟಗಾರರೆಲ್ಲರೂ ಕೂಡ ನಮ್ಮನ್ನು ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಿದ್ರು. ಅವ್ರು ಹಾಕ್ತಿದ್ದಂಥ ಘೋಷಣೆಗಳಲ್ಲಿ, ಬರೀತಿದ್ದಂಥ ಮೀಮ್ಸ್ಗಳಲ್ಲಿ ಅಗೌರವಯುತವಾದಂಥ ಮತ್ತು ಅದರಲ್ಲಿ ಸ್ವಲ್ಪ ಸ್ತ್ರೀಯರನ್ನು ಅವಮಾನಿಸುವ ರೀತಿಯಾದಂತಹ ಕೆಲವು ಘೋಷಣೆಗಳಿದ್ರೂ ಕೂಡ ಅಲ್ಲಿ ನೆರೆದ ಸ್ತ್ರೀಯರನ್ನು ಮಾತ್ರ ಅವರು ಯಾವತ್ತೂ ಕೂಡ ಅವಮಾನದಿಂದ ನಡೆಸ್ಕೊಳ್ಳಿಲ್ಲ. ಆ ಸ್ತ್ರೀ ಅವಮಾನ ಸೂಚಕವಾದಂಥ ಭಾಷೆಯನ್ನು ಅವರು ಬಳಸ್ತಿದ್ದು ಸರ್ಕಾರಕ್ಕೆ ನಮ್ಮ ಜೊತೆ ಗೌರವವಾಗಿ ನಡ್ಕೊಂಡ್ರು. ನಮ್ಮನ್ನು ಅಸಭ್ಯವಾಗಿ ನಡೆಸ್ಕೊಂಡಿದ್ದು ಯಾರಪ್ಪ ಅಂದರೆ ದೆಹಲಿ ಪೊಲೀಸರು, ಅದರಲ್ಲೂ ನಿರ್ದಿಷ್ಟವಾಗಿ ಕೆಲವು ನಿರ್ದಿಷ್ಟ ಪೊಲೀಸರು. ಅದರಲ್ಲಿ ಲಂಬಾ ಅನ್ನುವಂತಹ ಒಬ್ಬ ಪೊಲೀಸ್ನ ಉನ್ನತಾಧಿಕಾರಿ, ಮತ್ತು ಕಾನ್ಸ್ಟೇಬಲ್ಗಳಲ್ಲ, ಉನ್ನತಾಧಿಕಾರಿ ಹೆಂಗಸರ ಜೊತೆ ಅಸಭ್ಯವಾಗಿ ನಡೆಸ್ಕೊಂಡ. ಒಬ್ಬರಂತೂ ಮಹಿಳಾ ವಿದ್ಯಾರ್ಥಿಗಳು ಓಡೋಗ್ತಿದ್ರೆ ಹಿಂದ್ಗಡೆಯಿಂದ ಅವರ ಬೆನ್ನಿಗೆ ಚುಚ್ಚುವುದು, ಅಸಭ್ಯ ರೀತಿಯಲ್ಲೆಲ್ಲ ನಡ್ಕೊಂಡಿದ್ದು ನಾವು ನೋಡಿದ್ದೀವಿ. ಇಷ್ಟೆಲ್ಲ ನಡೆದರೂ ಕೂಡ
ಲಾಠಿ ಚಾರ್ಜ್ ಆದರೂ ಕೂಡ ಜನ ಹಿಂದೆ ಸರಿತಾರೆ ಅಂತ ಭಾವಿಸಿದ್ರು. ಆದರೆ ಹಿಂದೆ ಸರಿಲಿಲ್ಲ, ಬದಲಿಗೆ ಈ ಲಾಠಿ ಚಾರ್ಜ್ ಸುದ್ದಿ ತಿಳಿದ ತಕ್ಷಣ ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ಜನ ಜಮಾಯಿಸೋದಕ್ಕೆ ಶುರುವಾದರು. ಇದನ್ನು ಈ ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಈ ಸರ್ತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಕ್ಕೆ ಶುರುವಾದದ್ದು ಕೇವಲ ಮಧ್ಯಮ ಮೇಲ್ಮಧ್ಯಮ ವರ್ಗದ ನೀಟ್ ಮೆಡಿಕಲ್ ಎಂಟ್ರೆನ್ಸ್ನ ಆಸ್ಪಿರೆಂಟ್ಗಳು ಮತ್ತು ಅವರ ಪೋಷಕರು ಮಾತ್ರ ಅಲ್ಲ, ಅವರ ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಈ ಸತಿ ಅವರ ಪೋಷಕರು ಬರೋಕ್ಕೆ ಶುರು ಮಾಡಿದ್ರು. ಅವರ ಪೋಷಕರು ಸಾಮಾನ್ಯವಾಗಿ BJPಯ ಬೆಂಬಲಿಗರು. ಅವರು ಕೂಡ BJP ಸರ್ಕಾರ ಏನು ಇವರನ್ನೇ ಅಂದರೆ ತಮ್ಮ ಮಕ್ಕಳನ್ನೇ ಭಯೋತ್ಪಾದಕರು, ಯಾಕಂದರೆ ಪ್ರಚಾರ ಶುರು ಮಾಡಿಬಿಟ್ಟಿದ್ರು. ಈ ಹೋರಾಟವನ್ನು ಹೇಗಾದರೂ ಮುರಿಬೇಕು ಅಂತೇಳಿ, ಇವರಿಗೆ ಚೈನಾದಿಂದ ದುಡ್ಡು ಬರುತ್ತೆ, ಇವರೆಲ್ಲ ಭಯೋತ್ಪಾದಕರು, ಫಾರಿನ್ನಿಂದ ದುಡ್ಡು ಬರುತ್ತೆ, ಪಾಕಿಸ್ತಾನಿ ಏಜೆಂಟ್ರು ಅಂದರು. ಅಲ್ಲಿ ಹೋರಾಟ ಮಾಡ್ತಿದ್ದು ತಮ್ಮದೇ ಮಕ್ಕಳು, ಆ ಮಕ್ಕಳ ತಂದೆ ತಾಯಿಯರು BJPಗಳ ಸಪೋರ್ಟರ್ಸು. ತಮ್ಮ ಮಕ್ಕಳನ್ನೇ ಇವರು ಪರದೇಶದಿಂದ ಫಂಡ್ ಪಡ್ಕೊಳ್ಳೋವಂಥವ್ರು ಮತ್ತು ರಾಷ್ಟ್ರ ವಿರೋಧಿಗಳು ಅಂತಾರೆ. ಎಂದರೆ ಹಾಗಾದರೆ ಇದುವರ ತನಕ ಇವರು ಹೋರಾಟಗಾರರನ್ನೆಲ್ಲ ಏನು ರಾಷ್ಟ್ರ ವಿರೋಧಿಗಳು ಅಂತಿದ್ದಾರೆ, ಅದು ಎಷ್ಟು ಸುಳ್ಳಿರ್ಬೋದು ಅನ್ನೋ ಅರಿವು ಇವರ ಅಪ್ಪ ಅಮ್ಮಂದಿರಿಗೂ ಆಗೋದಕ್ಕೆ ಶುರುವಾಯಿತು. ಅವರುಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ವಾಯ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಬಿಹಾರದಿಂದ, ಉತ್ತರ ಪ್ರದೇಶದಿಂದ, ರಾಜಸ್ಥಾನದಿಂದ ದೊಡ್ಡ ರೀತಿಯಲ್ಲಿ ಜನರು ಬಂದು ಸೇರ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಮಾತ್ರ ನಿಲ್ದಿರ ಬರೀ ಉತ್ತರ ಭಾರತದಲ್ಲೇ 31 ಸಣ್ಣ ಪುಟ್ಟ ನಗರಗಳಲ್ಲಿ ಅತ್ಯಂತ ಧೀರೋದಾತ್ತವಾದಂಥ ಬೃಹತ್ ಹೋರಾಟಗಳು ಶುರುವಾಯಿತು. ಅದರಲ್ಲಿ ವಿಶೇಷವಾಗಿ ಬಿಹಾರದ ಹಲವಾರು ನಗರಗಳಲ್ಲಿ ಯುವಕರು ಯಾವ ರೀತಿ ಸೃಜನಶೀಲವಾಗಿ ಹಾಗೂ ಮಿಲಿಟೆಂಟ್ ಆಗಿ ಹೋರಾಟಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅಂತಂದರೆ ಇದನ್ನು ನಿಭಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದರ್ಭವನ್ನು ಶುರು ಮಾಡಿದ್ರು. ಸಾಮಾಜಿಕವಾಗಿ ಮಾನ್ಯತೆ ಕೂಡ ಬಂತು. ಸಾಮಾನ್ಯವಾಗಿ ಇವ್ರು ಏನು ಮಾಡ್ತಾರೆ, BJPಯ ಸಂಘ ಪರಿವಾರದ ರಣತಂತ್ರ ಏನಪ್ಪ ಅಂದರೆ, ಒಂದು ಹೋರಾಟವನ್ನು ದಮನಿಸುವುದು, ಎರಡನೇದು ಸಮಾಜದಲ್ಲಿ ಅದಕ್ಕೆ ಮಾನ್ಯತೆ ಇಲ್ದಂಗೆ ಮಾಡೋದು. ಹೋರಾಟಗಳು ಯಾವಾಗ ಉಳಿದು ಬೆಳೀತವೆ ಅಂತಂದರೆ, ದಮನ ಇದ್ದರೂ ಉಳಿದು ಬೆಳೀತವೆ ಅಂದರೆ ಸಮಾಜದಲ್ಲಿ ಅದಕ್ಕೆ ಸದಭಿಪ್ರಾಯ ಇದ್ದಾಗ, ಅದಕ್ಕೆ ಸಮಾಜದಿಂದ ಬೆಂಬಲ ಇದ್ದಾಗ ಬೆಳೀತವೆ. ಹೋರಾಟಗಳನ್ನೆಲ್ಲ ಇವರು ಆ್ಯಂಟಿ ನ್ಯಾಷನಲ್ಲು, ಫಾರಿನ್ನಿಂದ ದುಡ್ಡು ಪಡ್ಕೊಂಡಿದ್ದಾರೆ, ಈ ಒಂದು ಉತ್ತಮವಾದ ಸರ್ಕಾರವನ್ನು ಉರುಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಏನೊಂದು ಅಮಾನ್ಯಗೊಳಿಸುವ ಪ್ರಯತ್ನ ಮಾಡ್ತಿದ್ರು, ಅದು ಇದರಲ್ಲಿ ವಿಫಲ ಆಯಿತು. ಅಷ್ಟು ಮಾತ್ರ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಈ ಯುವ ಪೀಳಿಗೆ, ಈ ಸರ್ಕಾರ ಈ ಯುವ ಪೀಳಿಗೆಯ ಭಾಷೆಯೂ ಅರ್ಥವಾಗೋದಿಲ್ಲ, ಇವರ ಆ ರೀತಿ ಹೋರಾಟವನ್ನು ತಡೆದುಕೊಳ್ಳುವ ಧಾರಣಾ ಶಕ್ತಿಯೂ ಕೂಡ ಅವರ ಅಂದಾಜಿನಲ್ಲಿ ಇರಲಿಲ್ಲ. ಯಾವ ರೀತಿ ಲೇವಡಿ ಮಾಡಿ ಅಪಹಾಸ್ಯ ಮಾಡೋದಕ್ಕೆ ಶುರು ಮಾಡಿದ್ರು ಅಂದರೆ, ಇದನ್ನು ಎದುರಿಸುವುದು ಹೇಗೆ ಎನ್ನುವ ದೊಡ್ಡ ಪ್ರಶ್ನೆ BJPಯ IT ಸೆಲ್ಗೂ ಬಂತು, ಸರ್ಕಾರಕ್ಕೂ ಬಂತು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ BJP ಮತ್ತು ಸಂಘ ಪರಿವಾರ ತಮ್ಮ ಅಧಿಕಾರವನ್ನು ಕೇವಲ ಪೊಲೀಸರ ಮೂಲಕ ಮಾಡೋದಿಲ್ಲ, ಒಂದು ಹೆಜಿಮನಿ ಮೂಲಕ ಮಾಡ್ತಾರೆ. ನಾವು ಅತ್ಯುತ್ತಮರು, ಮಹಾನ್ ರಾಷ್ಟ್ರಭಕ್ತರು, 24 ಗಂಟೆ ನಮ್ಮ ಪ್ರಧಾನಿ ಕೆಲಸ ಮಾಡ್ತಾರೆ, ಇವತ್ತು ಈ ದೇಶ ಸಿಕ್ಕಾಪಟ್ಟೆ ಅಭಿವೃದ್ಧಿ ಪಥದಲ್ಲಿದೆ, ಯಾರು ಈ ಅಭಿವೃದ್ಧಿಯನ್ನು ಕಂಡು ಆಗ್ತಾ ಇಲ್ವೋ, ಅಸೂಯೆ ಎಂದಿದ್ದಾರೋ ಅವರು ಇದರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಫಾರಿನ್ ದುಡ್ಡು ಕೊಡ್ತದೆ ಅಂತೇಳಿ ಒಂದು ಕಡೆ ತಮ್ಮ ಹೆಜಿಮನಿಯನ್ನು, ಒಂದು ಭಯದಿಂದ ಇನ್ನೊಂದು ಗೌರವದಿಂದ, ಒಂದು ಸರ್ಕಾರದ ಭಯ, ಇನ್ನೊಂದು ತುಂಬ ಒಳ್ಳೆಯವರಪ್ಪ ಅಂತ ಅವರೆಲ್ಲ ನೀತಿಗಳಿಗೆ ಒಂದು ಲೆಜಿಟಿಮಸಿಯನ್ನು ಪಡ್ಕೊಳ್ತಾರೆ. ಆ ರೀತಿ ತಮ್ಮ ಯಜಮಾನ್ಯವನ್ನು ಸಾಧನೆ ಮಾಡ್ತಾರೆ. ಒಂದು ಕಡೆ ಪೊಲೀಸ್ ದಮನ, ಇನ್ನೊಂದು ಕಡೆ ನೈತಿಕವಾದಂಥ ಯಜಮಾನ್ಯ. ಈ ಹೋರಾಟ ಏನು ಮಾಡ್ತು, ಪೊಲೀಸ್ ದಮನಕ್ಕೆ ಹೆದರಲಿಲ್ಲ. ಎರಡನೇದಾಗಿ ಅತಿ ಮುಖ್ಯವಾಗಿ ಸಂಘ ಪರಿವಾರ BJP ಸರ್ಕಾರದ ಯಾಜಮಾನ್ಯ ಏನಿತ್ತು, ಮೋದಿ ಅದ್ಭುತ, ಮೋದಿ ದೈವಿಕ ಪುರುಷ, ನಾನ್ ಬಯಾಲಜಿಕಲ್ ಅಂತೆಲ್ಲ ಏನಿತ್ತು, ಅದನ್ನು ಲೇವಡಿ ಮಾಡಿ ಅಪಹಾಸ್ಯ ಮಾಡಿ ಅತ್ಯಂತ ಅಗೌರವಯುತವಾಗಿ ಆ ಹೆಜಿಮನಿಯನ್ನು ನುಚ್ಚುನೂರು ಮಾಡಿದ್ರು. ಯಾರ ಪೋಷಕರು ಮತ್ತು ಯಾರು, ಯಾಕಂದರೆ ಇದೇನ ಇವರೇ ನಾಳೆ ಓಟ್ ಹಾಕಬೇಕು, ಯಾರು BJPಯ ವೋಟರ್ಸ್ ಇದ್ರು ಅವರೇ ಮೋದಿ ಸರ್ಕಾರವನ್ನು ಹೀನಾಮಾನ ಬೈಯೋದಕ್ಕೆ ಶುರು ಮಾಡಿದ್ರು. ಮತ್ತು ಅದೊಂದು ವ್ಯಾಪಕವಾಗಿ, ಅದಕ್ಕೆ ಕೋಟಿ ವ್ಯೂವರ್ಸು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಅಪಾರವಾದಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಟಿವಿಗಳು ಯಾರು ಇದನ್ನು ಕವರ್ ಮಾಡಲಿಲ್ಲ. ಆದರೆ ಜನರನ್ನು ಸಂಪರ್ಕಿಸೋದು ಈಗ ಟಿವಿಗಳಲ್ಲ, ಸೋಷಿಯಲ್ ಮೀಡಿಯಾಗಳು. ಮತ್ತು ಇವರ ಬಗ್ಗೆ, ಹೋರಾಟದ ಬಗ್ಗೆ ಅಪಾರ ಅಭಿಮಾನ, ಸರ್ಕಾರದ ಬಗ್ಗೆ ಸಂಪೂರ್ಣ ತಿರಸ್ಕಾರ ಯಾವಾಗ ಶುರುವಾಯಿತೋ, ಅದರ ಜೊತೆಗೆ ಅಂತಿಮ ಮೊಳೆ ಬಿದ್ದದ್ದು ಯಾವಾಗ ಜುಲೈ 24ಕ್ಕೆ, ಜುಲೈ 22, 23 ಈ ಥರ ಹೋರಾಟಗಳು ನಡೀತಾ ಇದೆ. 23ನೇ ತಾರೀಕೆ ಪಂಜಾಬಿನ ಅತಿ ದೊಡ್ಡ ಭಾರತೀಯ ಕಿಸಾನ್ ಯೂನಿಯನ್ನ ಉಗ್ರ ಹನ್ಬಣ, 27ನೇ ತಾರೀಕು ಪಂಜಾಬಿನ ರೈತರು ದೊಡ್ಡ ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳನ್ನ ತಗೊಂಡು ದೆಹಲಿಗೆ ಮುತ್ತಿಗೆ ಹಾಕ್ತೀವಿ, ವಿದ್ಯಾರ್ಥಿಗಳ ಜೊತೆ ನಾವು ನಿಂತ್ಕೊಳ್ತೀವಿ, ಯಾರು ತಡೀತಿರೋ ತಡೀರಿ ಅಂತ ಘೋಷಣೆ ಮಾಡಿದ್ರು.
ಈ ಉಗ್ರಹಾನ್ ಬಣದ ಬಗ್ಗೆ ನಮಗೆ ಗೊತ್ತಿರಬೇಕು. 2020ರಲ್ಲಿ ಒಂದೊಂದು ವರ್ಷಗಳ ಕಾಲ ಏನು ಬೃಹತ್ ಹೋರಾಟ ನಡೀತು ರೈತರದು, ಆ ಬೃಹತ್ ರೈತ ಹೋರಾಟದ ಅತ್ಯಂತ ಪ್ರಮುಖ ಬಣ ಈ ಉಗ್ರಹಾನ್ ಬಣ. ಈ ಉಗ್ರಹಾನ್ ಬಣ ಅನ್ನುವಂಥದ್ದು ಅತ್ಯಂತ ಮಿಲಿಟೆಂಟ್ ಆಗಿರೋದು, ವಿಸ್ತೃತವಾದಂತಹ ಸದಸ್ಯತ್ವವನ್ನು ಹೊಂದಿರುವಂತಹ ಒಂದು ಬಣ. ಮತ್ತು ಇವರು ಒಂದು ಸತಿ ತೀರ್ಮಾನ ಮಾಡಿದ್ರೆ ಯಾವತ್ತೂ ಕೂಡ ಅದರಿಂದ ಹಿಂದೆ ಸರಿಯೋದಲ್ಲ. ಒಂದು ಕಡೆ ಕೇವಲ ಇದು ಮೇಲ್ಮಧ್ಯಮ ವರ್ಗದ ನೀಟ್ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿಲ್ಲ. ಎರಡನೇದು, ನೀಟ್ ವಿದ್ಯಾರ್ಥಿಗಳಿಗೆ ಏನೇ ಹೊಡೆದ್ರು ಬಡಿದ್ರು ಕೂಡ ಅವ್ರು ಹೋರಾಟ ಮುಂದುವರಿಸಿದ್ದಾರೆ. ಅವ್ರ ಜೊತೆಗೆ ಬಿಹಾರಿಂದ, ಉತ್ತರ ಪ್ರದೇಶದಿಂದ, ರಾಜಸ್ಥಾನದಿಂದ ಈಗಾಗಲೇ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, ಕಾನ್ಸ್ಟೇಬಲ್ ಎಕ್ಸಾಮ್ಗಳು ಅಥವಾ ಅಗ್ನಿವೀರು ಇವುಗಳಿಂದ ಅನ್ಯಾಯಕ್ಕೆ ಗುರಿಯಾಗಿದ್ದರು ಆ ಯುವಜನತೆ. ಅವರ ಹಳೆ ಗಾಯಗಳು ಕೆರಳಿ ಅವರು ಬಂದು ಇವ್ರ ಜೊತೆ 1000 ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ, ಮಿಲಿಟೆಂಟ್ ಆಗಿದ್ದಾರೆ. ಅವ್ರ ಹಿಂದೆ ಸರಿ ರೆಡಿ ಇಲ್ಲ. ವಿಸ್ತೃತವಾಗಿ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ಕಾಳ್ಗಿಚ್ಚಿದಂತೆ ಹಬ್ಬುತ್ತಾ ಇದೆ. ಜೊತೆಗೆ ರೈತರು ಕೂಡ ಇವ್ರ ಜೊತೆಗೆ ಸೇರ್ತಿದ್ದಾರೆ, ಕಾರ್ಮಿಕರು ತಮ್ಮ ಹೋರಾಟವನ್ನು ಘೋಷಣೆ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡಿ ಬಂದಾಗ ಇನ್ನು ನಾವು ತಡ ಮಾಡಿದ್ರೆ ಏನು ತಮ್ಮ ಕೈಬಿಟ್ಟು ಹೋಗ್ಬೋದು, ಇದರ ಮೇಲೆ ತಮ್ಮ ನಿಯಂತ್ರಣ ಏನಿದೆ ಅದು ಕೈಬಿಟ್ಟು ಹೋಗ್ಬೋದು ಅನ್ನುವಂತಹ ದೂರದ ಲೆಕ್ಕಾಚಾರದೊಂದಿಗೆ ಅವರು ಮೊದಲೇನು ಮಾಡಿದ್ರು, ಮಾತುಕತೆಯನ್ನು ಪ್ರಾರಂಭಿಸಿದ್ರು. ನಾಯಕರ ಜೊತೆ ಮಾತುಕತೆ ಮಾಡಿ ನಾವು ಇದರ ಬಗ್ಗೆ ಮಾತುಕತೆಯಲ್ಲಿ ನಾಯಕರು ಇಟ್ಟದ್ದು 3 ಡಿಮ್ಯಾಂಡ್ಗಳು. ಒಂದು, ಪ್ರಧಾನ್ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು. ಎರಡನೇದಾಗಿ, ಏನು ಈ NTA ಈ ನೀಟ್ ಎಕ್ಸಾಮಿನಿಂದ ಪ್ರಾಣ ಕಳ್ಕೊಂಡಿದ್ದಾರೆ, ಆ ಪ್ರಾಣ ಕಳ್ಕೊಂಡ ಪ್ರತಿಯೊಂದು ವಿದ್ಯಾರ್ಥಿ ಕುಟುಂಬಕ್ಕೆ ಕನಿಷ್ಠ ಪಕ್ಷ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಮೂರನೇದು, ಏನು ವಿದ್ಯಾರ್ಥಿಗಳ ಮೇಲೆ, ಯುವಜನರ ಮೇಲೆ ಕೇಸ್ಗಳನ್ನ ಹಾಕಲಾಗಿದೆ, ಆ ಕೇಸ್ಗಳನ್ನು ಬೇಷರತ್ ವಾಪಸ್ ತಗೋಬೇಕು. ಮತ್ತು ಅಷ್ಟೇ ಮುಖ್ಯವಾಗಿ, ಯಾರು ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಘೋರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅವ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಈ ಡಿಮ್ಯಾಂಡ್ ಇಟ್ಟರು. ಈ ಮಾತುಕತೆ ನಡೀತಿರೋ ಸಂದರ್ಭದಲ್ಲೇ ವಿರೋಧ ಪಕ್ಷಗಳು, ಸಂಸತ್ತು ಕೂಡ ಶುರುವಾಗಿದೆ. 2020 ಜುಲೈ 20ರಂದು ಸಂಸತ್ತು ಶುರುವಾಯಿತು. ಸಂಸತ್ತಿನಲ್ಲೂ ಕೂಡ ಏನು ವಿದ್ಯಾರ್ಥಿಗಳ ಮೇಲೆ ನಡೀತಿರುವಂಥ ಈ ಅತ್ಯಾಚಾರ, ಲಾಠಿ ಪ್ರಹಾರ ಹಾಗೂ ಅವರ ಕೂಗಿಗೆ ಕಿವಿಗೊಡದೆ ಏನೊಂದು ಅಥಾರಿಟೇರಿಯನ್ ಆಗಿ ನಡ್ಕೊಳ್ತಿದೆ ಸರ್ಕಾರ, ಅದರ ವಿರುದ್ಧ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ವು. ಹಾಗೂ ಪ್ರಪ್ರಥಮ ಬಾರಿಗೆ ವಿರೋಧ ಪಕ್ಷಗಳು ಬಹುಪಾಲು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗ್ಬಿಟ್ಟು ಧರಣಿಯನ್ನು ಕೂತ್ಕೊಂಡ್ರು. ಹಾಗೂ ಸಂಸತ್ತು ನಡಿಬೇಕು ಅಂತಂದರೆ ಕಡ್ಡಾಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅದಾದಮೇಲೆ ನೀಟ್ ಪರೀಕ್ಷೆ, NTA ಎಕ್ಸಾಮ್ನ ಲೀಕ್ ಬಗ್ಗೆನೂ ಚರ್ಚೆ ಇಲ್ಲ, ಅಂದರೆ ಸಂಸತ್ತು ನಡೆಯುವುದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಂದರು. ಈ ಸಂಸತ್ತಿನ ಬಗ್ಗೆ, ಈ ಸಂಸತ್ ಅಧಿವೇಶನದಲ್ಲಿ ಹಲವಾರು ಮುಖ್ಯ ಅಂತಂದರೆ BJPಗೆ ಮುಖ್ಯವಾಗಿರುವ, ಅವರ ಹಿಂದೂ ರಾಷ್ಟ್ರದ ಅಜೆಂಡಾಗೆ ಮುಖ್ಯವಾಗಿರುವ ಹಲವಾರು ಮಸೂದೆಗಳನ್ನು ಅವರು ಜಾರಿ ಮಾಡಿಸ್ಕೊಳ್ಬೇಕಾಗಿತ್ತು. ಉದಾಹರಣೆಗೆ ಡಿಲಿಮಿಟೇಷನ್ ಆಗಿರ್ಬೋದು, ಮಹಿಳಾ ಮೀಸಲಾತಿ ಮಸೂದೆಯನ್ನು ಡಿಲಿಮಿಟೇಷನ್ ಮುಸ್ಕಲ್ಲಿ ಮತ್ತೊಂದು ಸತಿ ಜಾರಿಗೆ ತರುವ ಪ್ರಯತ್ನ ಮಾಡಬೇಕಾಗಿತ್ತು. ಈ ಥರದ ಹಲವಾರು ಅವರ ಅಜೆಂಡಾಗಳಿತ್ತು. ಇನ್ಫ್ಯಾಕ್ಟ್ ವಿರೋಧ ಪಕ್ಷಗಳು ಹೋದ ಸಂಸತ್ ಅಧಿವೇಶನಕ್ಕೂ ಈ ಸಂಸತ್ ಅಧಿವೇಶನಕ್ಕೂ ನೀವು ಹೋಲಿಸಿ ನೋಡಿದ್ರೆ ವಿರೋಧ ಪಕ್ಷಗಳಲ್ಲೇ ಬಿರುಕು ಬಂದ್ಬಿಟ್ಟಿತ್ತು. TMCನಲ್ಲಿ ಬಹುಪಾಲು ಸಂಸದರು TMCಯನ್ನು ಬಿಟ್ಟು BJPಯ NDAಗೆ ಸೇರಿಕೊಂಡ್ರು, BJP ನೇತೃತ್ವದ NDAಗೆ. ಆಪ್ನ ಸುಮಾರು 7 ಜನ ರಾಜ್ಯಸಭಾ ಸದಸ್ಯರು ನೇರವಾಗಿ ಹೋಗ್ಬಿಟ್ಟು ಚಡ್ಡಾನ ನೇತೃತ್ವದಲ್ಲಿ BJPಯನ್ನು ಸೇರ್ಕೊಂಡಿದ್ರು. ಅದೇ ರೀತಿ ಶಿವಸೇನಾದ ಹಲವಾರು ಸಂಸದರು ಕೂಡ ಸೇರಿಕೊಳ್ಳುವ ತುದಿನಲ್ಲಿದ್ದರು. ಸಮಾಜವಾದಿ ಪಾರ್ಟಿನಲ್ಲಿ ಬಿರುಕು ತರುವ ಪ್ರಯತ್ನವನ್ನು ನಡೆಸಿದರು. ADMKನಲ್ಲಿ ಬಿರುಕು ತರುವ ಪ್ರಯತ್ನವನ್ನು ನಡೆಸಿದರು. ADMK NDA ಜೊತೆಗೆ ಇದೆ, ಈಗ TVK ಜೊತೆ ಅವರು ಕೈಗೂಡಿಸಿದ್ದಾರೆ. ಇವೆಲ್ಲವನ್ನೂ ಕೂಡ, ಅಂದರೆ ಈ ಸಂಸತ್ ಅಧಿವೇಶನದಲ್ಲಿ ಈ ಹೋರಾಟ ಇಲ್ಲದಿದ್ದ ಪಕ್ಷದಲ್ಲಿ BJP ಅತ್ಯಂತ ಸಶಕ್ತವಾಗಿ ಈ ಅಧಿವೇಶನದಲ್ಲಿ ತನಗೆ ಎಲ್ಲವನ್ನೂ ಬೇಕಾದದನ್ನು ಮಾಡಿಕೊಳ್ಳುವ ಸಿದ್ಧತೆಯಲ್ಲಿತ್ತು. ಆದರೆ ಈ ಹೋರಾಟ ಏನಿತ್ತು, ಇಡೀ BJPಯನ್ನು 2 ಹೆಜ್ಜೆ ಹಿಂದೆ ಸರಿಸುವುದಕ್ಕೆ ವಿರೋಧ ಪಕ್ಷಗಳಿಗೆ ಇನ್ನೊಂದಷ್ಟು ಶಕ್ತಿಯನ್ನು ತಂದುಕೊಟ್ಟು, ಇನ್ಫ್ಯಾಕ್ಟ್ BJPಯ ಉದ್ದೇಶ ಇರುವುದೇ ವಿರೋಧ ಪಕ್ಷ ಮುಕ್ತ ಸಂಸತ್ತು, ವಿರೋಧ ಮುಕ್ತ ಭಾರತ. ಅವೆರಡೂ ಆಗದೇ ಇರುವಂಥ ಸಂದರ್ಭವನ್ನು ಈ ಹೋರಾಟ ತಂದಿಡ್ತು. ಇವೆಲ್ಲ ಒಟ್ಟು ಪರಿಣಾಮಗಳ ಕಾರಣಕ್ಕಾಗಿ ಧರ್ಮೇಂದ್ರ ಪ್ರಧಾನ್ನ ರಾಜೀನಾಮೆಯನ್ನು ಒಪ್ಪಿಕೊಂಡು ಈ ಘಟ್ಟವನ್ನು ದಾಟಿದ್ರೆ, ಈ ಬಿಕ್ಕಟ್ಟನ್ನು ದಾಟಿದ್ರೆ ಮತ್ತೊಮ್ಮೆ ತಮ್ಮ ಯಾಜಮಾನ್ಯವನ್ನು ಸಾಧಿಸಿ ತಾವೆಲ್ಲ ಒಳ್ಳೇದು ಮಾಡ್ತಾಯಿದ್ವಿ, ಏನೋ ಒಂದು ಸಣ್ಣ ಬಂದಿತ್ತು ಬಿಕ್ಕಟ್ಟು, ಅದನ್ನು ಬಗೆಹರಿಸ್ಕೊಂಡಿದ್ದೀವಿ ಅಂಥೇಳಿ ತಮ್ಮ ಅಜೆಂಡಾಗೆ ಮರಳುವ ಉದ್ದೇಶದ ಭಾಗವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೊನೆಗೂ ಒಪ್ಪಿಕೊಟ್ರು. ಇದಕ್ಕೆ ಕಾರಣವಾದದ್ದು
ಈ ಹಲವಾರು ಕಾರಣಗಳು, ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಾಕ್ರೋಚ್ ಜನತಾ ಪಾರ್ಟಿ ನಿರಂತರವಾಗಿ ಹಾಗೂ ನಿಶ್ಚಲವಾಗಿ ಮುಂದುವರೆದದ್ದು. ವಿದ್ಯಾರ್ಥಿ ಯುವಜನರು ದಮನಕ್ಕೂ ಹೆದರದೆ ಹಾಗೂ ಸರ್ಕಾರವನ್ನು ಅಮಾನ್ಯಗೊಳಿಸುವ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಿದ್ದು. ದೇಶಾದ್ಯಂತ ದಾವಾನಲವಾಗಿ ಆ ಹೋರಾಟ ಹರಿದದ್ದು. ರೈತರು ದೊಡ್ಡ ಸಂಖ್ಯೆಯಲ್ಲಿ ಪಂಜಾಬ್ನಲ್ಲಿ ಹೋರಾಟಕ್ಕೆ ಬರ್ತೀವಿ ಎಂದಿದ್ದು. ವಿರೋಧ ಪಕ್ಷಗಳು ಈ ಹೋರಾಟವನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ಅಡ್ಡಿಯನ್ನು ಸಾಧಿಸಿದ್ದು. ಇವೆಲ್ಲವೂ ಕಾರಣವಾಗಿ ಬಂತು. ಅದೇನೇ ಇದ್ದರೂ ಕೂಡ ಕಳೆದ 12 ವರ್ಷದಲ್ಲಿ ಮೀಟೂ ಚಳುವಳಿ ಶುರುವಾಯಿತಲ್ಲ, ಅಂದರೆ ಮಹಿಳೆಯರನ್ನ ತಮ್ಮ ಅಧಿಕಾರ ಸ್ಥಾನವನ್ನು ಬಳಸಿಕೊಂಡು ಅವರಿಂದ ಒಂದು ಲೈಂಗಿಕವಾದಂಥ ತೃಷೆಯನ್ನು ಬಳಸ್ಕೊಳ್ಳುವುದಕ್ಕೆ ಏನು ಶೋಷಣೆ ಮಾಡ್ತಿದ್ರು ಮಹಿಳೆಯರನ್ನ, ಆ ಶೋಷಿತ ಮಹಿಳೆಯರು ಹೊರಗಡೆ ಬಂದು ಅಧಿಕಾರ ಸ್ಥಾನದಲ್ಲಿ ವಿರುದ್ಧ ತಮಗೆ ಈ ಥರ ಅನ್ಯಾಯ ಮಾಡಿದ್ರು ಅಂತ ಅಂದ್ಬಿಟ್ಟು ಏನು ಘೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಹಲವಾರು ಯುವತಿಯರು 2016-17ರಲ್ಲಿ ಮೀಟು ನನಗೂ ಕೂಡ ಹಿಂಗಾಗಿತ್ತು ಅಂತ ಅಂದ್ಬಿಟ್ಟು ಹೇಳಕ್ಕೆ ಶುರು ಮಾಡಿದ್ರು. ಅದೊಂದು ದೊಡ್ಡ ಮೀಟು ಚಳುವಳಿಯಾಗಿ ಬಂದಿತ್ತು. ತಮ್ಮಲ್ಲಿ ಹಲವರು ಜ್ಞಾಪಕ ಇರ್ಬೋದು. ಅದರ ಭಾಗವಾಗಿ MJ ಅಕ್ಬರ್ ಅಂತೇಳಿ ಅವರು ದೊಡ್ಡ ಪತ್ರಿಕೆಯ ಸಂಪಾದಕರಾಗಿದ್ದವರು. ಮೊದಲು BJP ವಿರೋಧಿಯಾಗಿದ್ದರು, ಆಮೇಲೆ BJPಯ ಬೆಂಬಲರಾಗಿ ಪರಿವರ್ತನೆಯಾಗಿ ಮಂತ್ರಿ ಕೂಡ ಆಗಿದ್ದರು. ಅವರು ಕೂಡ ಈ ಮೀಟೂನಲ್ಲಿ ಸುಮಾರಷ್ಟು ಜನ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು. ಇವರು ಇದರಲ್ಲಿ ನೇರವಾಗಿ ನಮಗೆ ಶೋಷಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಆರೋಪ ಕೊಟ್ಟಾಗ, ಆ BJPಯ ಮಂತ್ರಿ ಮೇಲೆ ಆರೋಪ ಬಂದಾಗ ಅವರೇ ಮುಂದೆ ನಿಂತು ರಾಜೀನಾಮೆ ಕೊಟ್ಟಂಥ ಪ್ರಕರಣವನ್ನು ಬಿಟ್ಟರೆ, ಅಂದರೆ ಅವರೇ ರಾಜೀನಾಮೆ ಕೊಟ್ಟರು. ಅದಕ್ಕೆ ದೊಡ್ಡ ಚಳುವಳಿ ಆಗಿರಲಿಲ್ಲ. ಆದರೆ ಚಳುವಳಿಯ ಒಂದು ರಭಸ, ಚಳುವಳಿಯ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ಟಂಥ ಮೊದಲ ಪ್ರಕರಣ ಈ ಧರ್ಮೇಂದ್ರ ಪ್ರಧಾನ್ದು. ಆ ಲೆಕ್ಕದಲ್ಲಿ ಈ ಚಳುವಳಿಗೆ, ಈ ಹೋರಾಟಕ್ಕೆ ಅತ್ಯಂತ ದೊಡ್ಡ ಮಹತ್ವವಿದೆ. ಇದು ಏನನ್ನು ನಮಗೆ ತಂದು ಕೊಟ್ಟಿದೆ ಅಂತಂದರೆ, ಈ ಮೋದಿ ಸರ್ಕಾರ ಅಭೇದ್ಯ, ಅಜೇಯ, ಮೋದಿ ನಾನ್ ಬಯಾಲಜಿಕಲ್, ಬರೀ ನಾಯಕ ಅಲ್ಲ, ದೇವರು, ದೈವಪುರುಷ, ದೈವಾಂಶ ಸಂಭೂತ. ಇನ್ಫ್ಯಾಕ್ಟ್ ಇಡೀ BJPನವರು ಹೆಚ್ಚು ಕಡಿಮೆ ಮೋದಿಯನ್ನು ದೈವಾಂಶ ಸಂಭೂತನನ್ನಾಗಿ ಮಾಡಿ ಆತನ ಬಗ್ಗೆ ಯಾವುದೇ ವಿಮರ್ಶೆ ಮಾಡುವುದೇ ಒಂದು ದೊಡ್ಡ ದೇಶದ್ರೋಹತನ ಅನ್ನೋ ರೀತಿ ಈಕ್ವೇಷನ್ ಮಾಡಿಟ್ಟಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಯಾರು ಹೋರಾಟ ಮಾಡ್ತಾರೆ ಅವರನ್ನು ಜೈಲಿಗೆ ಹಾಕೋದು, ಕೊಂದಾಕೋದು, UAPA ಹಾಕೋದು, ED ಅಟ್ಯಾಕ್ ಮಾಡೋದು, CBI ಅಟ್ಯಾಕ್ ಮಾಡೋದು, ವಿರೋಧ ಪಕ್ಷದವರು ಗೆಲ್ಲದೇ ಇರೋ ರೀತಿ ನೋಡ್ಕೊಳ್ಳೋದು, FIRನ ತರುವುದು, ಹೋರಾಟಗಾರನ ಬೀದಿಗಳಲ್ಲೇ ಕೊಂದಾಕೋದು, ಈ ರೀತಿ ಭೀತಿಯ ವಾತಾವರಣ ಇದ್ದಂಥ ಭಾರತದಲ್ಲಿ ಒಂದು ಭೀತಿ ಮುಕ್ತವಾದಂಥ ಮೋದಿ ಸರ್ಕಾರವನ್ನು ಲೇವಡಿ ಮಾಡಿ ಅಪಹಾಸ್ಯ ಮಾಡ್ತಾ ಅಮಾನ್ಯಗೊಳಿಸುತ್ತಾ, ಯಾವ ದಮನವೂ ಕೂಡ ಈ ರೀತಿ ಯುವಕರು ಮೇಲ್ಮಧ್ಯಮ ವರ್ಗದ ಯುವಕರೇ ಆಗಿರ್ಬೋದು, ನೀಟ್ ಸಂತ್ರಸ್ತರೇ ಇರ್ಬೋದು, ಹಾಗೂ ಅವರ ಜೊತೆ ನಿಜವಾಗಿ ಬಡ ಮಧ್ಯಮ ವರ್ಗದ ಏನು ನೀಟ್ ಸಂತ್ರಸ್ತರಿದ್ದಾರೆ ಅವರು, ರೈತರು, ಇವರೆಲ್ಲ ಒಂದಾದರೆ ಒಂದು ಶಕ್ತಿಯಾಗಿ ಅವರು ಎದುರಿಸೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಏನೊಂದು ಮೆಸೇಜ್ ತಂದು ಆ ಭೀತಿ ನಿವಾರಣೆ ಮಾಡ್ತು. ಹಾಗೂ ಇವರು ಅಭೇದ್ಯರಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಅದು ಇವತ್ತಿನ ಭಾರತಕ್ಕೆ ಅತ್ಯಗತ್ಯವಾಗಿ ಬೇಕಿತ್ತು. ಹೀಗಾಗಿ ಅದನ್ನು, ಅಂದರೆ ಪ್ರಜಾತಂತ್ರವನ್ನು ಮತ್ತೆ ಮರಳಿಗಳಿಸಿಕೊಳ್ಳುವುದಕ್ಕೆ ಈ ಸರ್ವಾಧಿಕಾರಿ ಫ್ಯಾಸಿಸ್ಟ್ ಸರ್ಕಾರವನ್ನು ಮತ್ತು ಅವರ ಕಾಲಾಳುಗಳನ್ನು ಎದುರಿಸಿ ಕೂಡ ನ್ಯಾಯ ಮತ್ತು ಸತ್ಯವನ್ನು ಜಯಿಸುವ ಮಾರ್ಗವನ್ನು ಹಿಡಿಯೋದಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ವಿಶ್ವಾಸವನ್ನು ಇದು ಮರುಕಳಿಸಿದ್ದು. ಮತ್ತು ಈ ಪೀಳಿಗೆ ವಿಶೇಷವಾಗಿ, ಯಾವ ಪೀಳಿಗೆಯ ಬಗ್ಗೆ ವಿಶೇಷವಾದ ಭರವಸೆಯನ್ನು ಹಿರಿಯರು ಕಳ್ಕೊಂಡಿದ್ರು, ಆ ಪೀಳಿಗೆಯವರು ಅಗತ್ಯ ಬಿದ್ದಾಗ ಈ ಹೋರಾಟಕ್ಕೆ ಧುಮುಕ್ತೀವಿ ಅಂತಲೂ ತೋರಿಸಿದ್ದಾರೆ. ಮತ್ತು ತಮ್ಮದೇ ಜೀವನದ ಅನುಭವದ ವಿವೇಕದಿಂದ ಪಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಇದರಲ್ಲಿ 20-30% ಈ ಇಡೀ ಹೋರಾಟದಲ್ಲಿ 1,00,000 ಜನ ಅಂತ ನೀವು ಇಟ್ಕೊಂಡ್ರೆ 20-30% ನೀಟ್ನ, ಅಂದರೆ ಮೆಡಿಕಲ್ ನೀಟ್ನ ಸಂತ್ರಸ್ತರು, ಪೋಷಕರು ಇದ್ದರೆ 70% ಇದರ ಬೆಂಬಲ ಬಂದದ್ದು ಬಡ ಮಧ್ಯಮ ವರ್ಗದ, ಗ್ರಾಮೀಣ ಪ್ರಾಂತ್ಯದ, ಈ ನೀಟ್ ಎಕ್ಸಾಮ್ ಅಲ್ಲ, ಮೆಡಿಕಲ್ ಎಕ್ಸಾಮ್ ಅಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಬೇರೆ ಬೇರೆ ಈ ನೀಟ್ ವರ್ಗ, ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಟ್ರೈನಿಂಗ್, ಹತಾಶ, ವಂಚಿತ ಬಡ ಮಧ್ಯಮ ಯುವ ಜನ ವರ್ಗ ಏನಿದೆ ಅವರು ಕೂಡ ಸೇರ್ಕೊಂಡ್ರು. ಇವರಿಬ್ಬರಿಗೂ ಕೂಡ ನಾವು ಲಾಲ್ ಸಲಾಂ, ನೀಲ್ ಸಲಾಂ ಹಾಗೂ ದೊಡ್ಡ ರೀತಿಯ ಅಭಿನಂದನೆಗಳನ್ನು ಈ ದೇಶ ಸಲ್ಲಿಸಬೇಕಾಗಿದೆ. ಈ ರೀತಿ ಈ ಹೋರಾಟ ಒಂದು ಹೊಸ ಸಾಧ್ಯತೆಯನ್ನು ನಮಗೆ ತೆಕ್ಕೊಂಡಿರುವಂಥ ಹೊತ್ತಿನಲ್ಲೇ ಇದಕ್ಕಿರುವಂತಹ ಎಷ್ಟು ಶಕ್ತಿ ಇದೆಯೋ ಹಲವಾರು ಮಿತಿಗಳು ಇದ್ದಾವೆ, ಹಲವಾರು ಅಪಾಯಗಳು ಇದ್ದಾವೆ, ಹಲವಾರು ಸಾಧ್ಯತೆಗಳು ಇದ್ದಾವೆ. ಇದನ್ನು ಯಾವುದೇ ಬಗೆಯ ಉತ್ಪ್ರೇಕ್ಷೆ, ಯಾವುದೇ ಬಗೆಯ ಸಿನಿಕ ತಿರಸ್ಕಾರ ಇವುಗಳಿಗೆ ಗುರಿಯಾಗದೆ ವಿಶ್ಲೇಷಣೆ ಮಾಡುವ ಅಗತ್ಯ ಇದೆ ಹಾಗೂ ಪಾಠಗಳನ್ನು ಕಲಿಯುವ ಅಗತ್ಯ ಇದೆ. ಯಾಕಂದರೆ
ಯಾವುದೇ ಬಗೆಯ ವಿಮರ್ಶೆ ಮತ್ತು ಸರಿಯಾದ ವಿಶ್ಲೇಷಣೆ ಇಲ್ಲದೆ ಆರಾಧನೆ ಸಂಭ್ರಮದಲ್ಲಿ ತೊಡಗಿದ್ರೆ ಇದರಲ್ಲಿರುವ ಮಿತಿಗಳು, ಇದರಲ್ಲಿ ಕಲಿಬೇಕಾಗಿರುವ ಪಾಠಗಳು ನಮ್ಗೆ ಅರ್ಥವಾಗೋದಿಲ್ಲ. ಅದೇ ರೀತಿ ಎಲ್ಲ ಒಂದೇ ಕಣ್ರಿ, ಏನಾದರೂ ಆಗೋದಿಲ್ಲ ಅನ್ನೋ ಸಿನಿಕ ತಿರಸ್ಕಾರ ಇದ್ದು ಈ ಚಳುವಳಿಯ ಹೊಸತನ ಏನಿತ್ತು ಮತ್ತು ಏನೊಂದು ಹೊಸ ಬಗೆಯ ಹೊಸ ವರ್ಗವೊಂದು ಈ ಚಳುವಳಿನಲ್ಲಿ ಸೇರಿಕೊಳ್ತು ಅದನ್ನು ನಾವು ಗುರುತಿಸಲಿಲ್ಲ ಅಂತಂದರೆ ಮುಂದೆ ಹೋಗುವ ಮಾರ್ಗವು ನಮಗೆ ಸ್ಪಷ್ಟವಾಗಲ್ಲ. ಇವೆರಡರಿಂದಲೂ ಹೊರತಾಗಿ ನಿಷ್ಪಕ್ಷಪಾತವಾದಂಥ ಹಾಗೂ ಮುಂದಿನ ಮಾರ್ಗವನ್ನು ಹೇಗೆ ಅಂತ ಅನ್ವೇಷಣೆ ಮಾಡುವುದಕ್ಕೆ ಇದು ಕಲಿಸುವ ಪಾಠವೇನು, ಈ ಹೋರಾಟ, ಈ ಜಯ ಕಲಿಸುವ ಪಾಠವೇನು, ಈ ಜಯದ ಶಕ್ತಿ ಏನು, ಈ ಜಯದ ಮಿತಿ ಏನು, ಇದನ್ನು ಅರಗಿಸಿಕೊಳ್ಳುವುದಕ್ಕೆ ಮೋದಿ ಸರ್ಕಾರ ಮಾಡಬಹುದಾದದ್ದೇನು, ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ಈ ಜಯದ ಸಾಧ್ಯತೆ, ಈ ಜಯ ಕೊಟ್ಟಿರುವ ಸಂಭ್ರಮ, ಈ ಜಯ ತೆರೆದಿರುವ ಬಾಗಿಲುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅರಗಿಸ್ಕೊಳ್ತಾನೆ. ಇದನ್ನು ಈಗಾಗಲೇ ಜಿರಳೆಗಳು ಗಳಿಸಿರುವ ಜಯವನ್ನು ಅವರಿಂದ ಕಿತ್ಕೊಳ್ಳುವುದಕ್ಕೆ ಮೋದಿ ಸರ್ಕಾರ ಈಗಾಗಲೇ ತುದಿಗಾಲಲ್ಲಿ ನಿಂತಿರುವುದನ್ನು ಕೂಡ, ಅದಕ್ಕಾಗಿ ಕ್ರಮಗಳನ್ನು ತಗೊಳ್ತಿರೋದನ್ನು ಕೂಡ ನಾವು ಮರಿಬಾರದು. ಒಂದೊಂದಾಗಿ ನೋಡಿ ನೀವು. ಪ್ರಾರಂಭದಲ್ಲಿ ಇವರ ರಾಜೀನಾಮೆಯನ್ನು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಿಲ್ಲದಂಥ ಸಂದರ್ಭದಲ್ಲಿ ನಾವು ಯುವಜನರ ಮತ್ತು ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಕಟಿಬದ್ಧವಾಗಿದ್ದೀವಿ, ಈಗಾಗಲೇ ನಾವು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಅವ್ರು ಮಾಡಿದ್ದೇನು, ಒಬ್ಬ ಎಜುಕೇಷನ್ ಸೆಕ್ರೆಟರಿಯನ್ನು ಬದಲಾವಣೆ ಮಾಡಿ ಇನ್ನೊಬ್ಬ ಎಜುಕೇಷನ್ ಸೆಕ್ರೆಟರಿನ ತಂದರು. ಇವನೆಂಥ ಎಜುಕೇಷನ್ ಸೆಕ್ರೆಟರಿ ಅಂತಂದರೆ ಈತ ತನ್ನದೇ ಸೌತೆಕಾಯಿ ಬೆಳೆಯುವಂಥ ಎಸ್ಟೇಟ್ಗೆ ಸರ್ಕಾರದಿಂದ ಮೋಸದಿಂದ 1 ಕೋಟಿ ರೂಪಾಯಿ ಸಬ್ಸಿಡಿ ಪಡೆದಂಥ ಭ್ರಷ್ಟಾಚಾರಿ. ಅಂದರೆ ಒಬ್ಬ ಭ್ರಷ್ಟಾಚಾರಿಯನ್ನು ತೆಗೆದು ಇನ್ನೊಬ್ಬ ಭ್ರಷ್ಟಾಚಾರಿಯನ್ನು ಅಲ್ಲಿ ತಂದು ಹಾಕಿದ್ರು. ಜೊತೆಗೆ ಸುಮಾರೊಂದು 27 ಜನರನ್ನು ನಾವು ಎತ್ತಂಗಡಿ ಮಾಡಿದ್ದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತಂದರು. ಎಂಥ ಸುಳ್ಳಿದು ಅಂತಂದರೆ, ನಾನು ಆಗಲೇ ಹೇಳಿದಾಗೆ RTI ಮೂಲಕ ಪಡ್ಕೊಂಡಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ಈ NTA ಪರ್ಮನೆಂಟ್ ಎಂಪ್ಲಾಯಿಗಳಿರೋದೇ 28 ಜನ, ಇನ್ನು ಉಳಿದಿದ್ದೆಲ್ಲರೂ ಕೂಡ ಔಟ್ಸೋರ್ಸಿಂಗು, ಇನ್ನು ಉಳಿದಿದ್ದೆಲ್ಲರೂ ಕಾಂಟ್ರಾಕ್ಟ್ಗಳು. ಅವ್ರು ನೀವೇನು ಸಸ್ಪೆಂಡ್ ಮಾಡೋಕ್ಕೆ ಬರುತ್ತೆ, ಕಾಂಟ್ರಾಕ್ಟ್ನ ರದ್ದು ಮಾಡ್ಬೋದು ಅಷ್ಟೇ. ಅದರಲ್ಲೂ ಕೂಡ ಸುಳ್ಳು ಹೇಳಿದ್ದಾರೆ. ಎರಡನೇದಾಗಿ ನಾವು ತೀವ್ರವಾದಂಥ ಕ್ರಮಗಳನ್ನ ತಗೊಳ್ತೀವಿ, ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸ್ತೀವಿ ಅಂತಂದರು. 2024ರಲ್ಲೂ ಇದೇ ಭರವಸೆ ಕೊಟ್ಟಿತ್ತು ಸರ್ಕಾರ. 2024ರಲ್ಲಿ ಈ ಸರ್ಕಾರ ಏನು ಭರವಸೆ ಕೊಟ್ಟು 45 ಜನರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಇಂಡಿಯನ್ ಎಕ್ಸ್‌ಪ್ರೆಸ್ ಮಾಡಿರೋ ವರದಿಯ ಪ್ರಕಾರ ಈ 45 ಜನರಲ್ಲಿ 44 ಜನ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವುದಕ್ಕೆ ಮುಂಚೆ ನಾವು ಫಾಸ್ಟ್ ಕೋರ್ಟ್ಗಳನ್ನ ಮಾಡಿ ಬೇಗ ಕೇಸ್ಗಳನ್ನ ಫೈಸಲ್ ಮಾಡ್ತೀವಿ ಅಂತಂದರು. ದೆಹಲಿ ಹೈಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರುವಂತಹ ಫಾಸ್ಟ್ ಕೋರ್ಟಲ್ಲಿ 2024ರಲ್ಲಿ 5,000 ಪ್ರಕರಣಗಳು ದಾಖಲೆಯಾಗಿದ್ದರೆ ಫೈಸಲಾಗಿರೋದು ಬರೀ 1,000 ಪ್ರಕರಣಗಳು ಮಾತ್ರ. ಇವರು ಕೂಡ ಜೈಲಲ್ಲಿ, ಇನ್ನೂ ಜೈಲಿಗೆ ನಾವು ಇವ್ರನ್ನೆಲ್ಲ ಹಾಕ್ತೀವಿ ಅಂತ ಹೇಳ್ತಿದ್ದಂಥ ಸಂದರ್ಭದಲ್ಲೇ 2024ರ ಪ್ರಮುಖ ಆರೋಪಿ ಅಂತ ಅಂದ್ಬಿಟ್ಟು ಏನು CBI ಅರೆಸ್ಟ್ ಮಾಡಿತ್ತು, ಅವರನ್ನು CBI ಅವ್ರ ಮೇಲೆ ಯಾವುದೇ ಪುರಾವೆ ಇಲ್ಲ ಅಂತಂದ್ಬಿಟ್ಟು ಅವ್ರ ಮೇಲೆ ಕೇಸನ್ನು ಕೈಬಿಟ್ಟಿತ್ತು. ಇದು ಸರ್ಕಾರ. ಯಾಕಂತಂದರೆ ಇದೇ ಸರ್ಕಾರ, ಇದೇ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರದಲ್ಲಿ, ಅವರ NDAನಲ್ಲಿ 2006, 2010, 2020 ಈ ಸಂದರ್ಭದಲ್ಲಿ ಬೇರೆ ಬೇರೆ ಹಗರಣಗಳಿಗೆ ತುತ್ತಾಗಿರುವ ಉತ್ತರ ಪ್ರದೇಶದ 2 ಪ್ರಧಾನ ಆರೋಪಿಗಳಿಗೆ NDA ಸರ್ಕಾರದ ಮಿತ್ರ ಪಕ್ಷಗಳು MLA ಆಗಿ ಪುನರಾಯ್ಕೆಯನ್ನು ಮಾಡಿದ್ದಾರೆ. ಇದೇ ಬಗೆಯ ಬೃಹತ್ ಹಗರಣಕ್ಕೆ ಕಾರಣಕರ್ತರಾದಂಥ ವ್ಯಾಪಂ ಹಗರಣ ಅಂತ ಮಧ್ಯಪ್ರದೇಶದಲ್ಲಿ ನಿಮಗೆ ಗೊತ್ತಿರ್ಬೋದು. ಸುಮಾರು 52 ಜನರು ನಿಗೂಢವಾಗಿ ಕೊಲೆಯಾದರು. ಮುಖ್ಯಮಂತ್ರಿಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಗ ಮುಖ್ಯಮಂತ್ರಿ ಆಗಿದ್ದರು, ಈಗ ಅವರು ಮೋದಿ ಕ್ಯಾಬಿನೆಟಲ್ಲಿ ಕೃಷಿ ಮಂತ್ರಿ ಆಗಿದ್ದಾರೆ. ಅವರಿಂದ ಹಿಡಿದು ಅವರ ಮಂತ್ರಾಲಯ, ಅವರ ಹೆಂಡತಿ, ಭಾವ, ಮೈದನ, ಅವರ ಎಲ್ಲ ಸಚಿವರು ಎಲ್ಲರೂ ಕೂಡ ಇದರಲ್ಲಿ ಟೆಂಟೆಡ್ಡು. ಅದೆಲ್ಲವನ್ನು ಅರಗಿಸ್ಕೊಂಡ್ರು. ಇದು ಈ ಸರ್ಕಾರದ ನಿಜವಾದ ಸ್ವರೂಪ. ಅದರ ಬಗ್ಗೆ ಮಾತಾಡಿದವರು 52 ಜನ, ಅದರಲ್ಲಿ ಪತ್ರಕರ್ತರಿದ್ದಾರೆ, ಪೊಲೀಸರು ಇದ್ದಾರೆ, ವಂಚಿತರಾದಂಥ ವಿದ್ಯಾರ್ಥಿಗಳಿದ್ದಾರೆ, ನಿಗೂಢವಾಗಿ ಕೊಲೆಯಾಗ್ತಾ ಬಂದರು. ಇದು ಇವರು ಭ್ರಷ್ಟಾಚಾರವನ್ನು ನಿಗ್ರಹಿಸಿದ ರೀತಿ. ಇವರು ಮತ್ತೆ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಅಂತ ಸುಳ್ಳುಗಳನ್ನು ಹೇಳಕ್ಕೆ ಶುರು ಮಾಡಿದ್ರು. ಅದ್ಯಾವುದನ್ನು ಒಪ್ಪದೆ ಹೋರಾಟ ಮುಂದುವರೆದು ಕಾಕ್ರೋಚ್ ಜನತಾ ಪಾರ್ಟಿ 3 ಪ್ರಧಾನವಾದಂಥ ಡಿಮ್ಯಾಂಡ್ಗಳಿಟ್ಟರು. ಒಬ್ಬರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಮೊದಲನೇ ಡಿಮ್ಯಾಂಡು. 2ನೇದು ಪರಿಹಾರ. 3ನೇದು ಪೊಲೀಸರು ಈಗಾಗಲೇ ಏನು FIRಗಳನ್ನು ಹಾಕಿದ್ದಾರೆ ಆ FIRಗಳನ್ನು ಹಿಂತೆಗೆದುಕೊಳ್ಬೇಕು ಮತ್ತು ವಿಚ್ ಹಂಟ್ ಮಾಡಬಾರ್ದು. ಆ ನಂತರವೂ ಕೂಡ ಹೋರಾಟ ನಿರತರನ್ನು ವಿಚ್ ಹಂಟ್ ಮಾಡಬಾರ್ದು. 4ನೇದು ಯಾರು ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು.
ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ ಬಂದಿದ್ದೆ ಯಾರು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದನೇ ಶುರು ಮಾಡೋಣ. ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವ ರಾಜೀನಾಮೆಯ ಪಠ್ಯ ಏನು ಹೇಳುತ್ತೆ? ಹೌದು, 22 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ದೊಡ್ಡ ಅನಾಹುತ ಸಂಭವಿಸಿದೆ, ಇದಕ್ಕೆ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ ಅಂತಿಲ್ಲ. ಅದರಲ್ಲಿ ಏನು ಹೇಳಿದ್ದಾರೆ? ರಾಜೀನಾಮೆಯ ಪಠ್ಯದಲ್ಲಿ ನಾನು 40 ವರ್ಷಗಳಿಂದಲೂ ಕೂಡ ಈ ಒಂದು ವಿದ್ಯಾರ್ಥಿಗಳ ಯೋಜನರ ಸಂಕ್ಷೇಮಕ್ಕಾಗಿ ದುಡಿಯುತ್ತಾ ಬಂದನು. ಇನ್ಫ್ಯಾಕ್ಟ್ 2021ರಿಂದ ಇವರೇ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮಂತ್ರಿ ಕೂಡ ಆಗಿದ್ದಾರೆ. NEPಯನ್ನು ಸಮಗ್ರವಾಗಿ BJPಯ ಹಿಂದೂ ರಾಷ್ಟ್ರದ ಅಜೆಂಡಾದ ಭಾಗವಾಗಿ ಜಾರಿಗೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಒರಿಸ್ಸಾ, ಬಿಹಾರ ಇತ್ಯಾದಿ ಕಡೆಗಳಲ್ಲಿ ಸಂಪೂರ್ಣವಾಗಿ ಹಿಂದುತ್ವದ ಅಜೆಂಡವನ್ನು ಮುನ್ನುಗ್ಗಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸಿ BJPಯ ಪ್ರಧಾನವಾದಂಥ ಒಂದು ಪಿಲ್ಲರ್ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ 2013ರಲ್ಲಿ ಇವರು ನರೇಂದ್ರ ಮೋದಿಯ ಸಮರ್ಥಕರಾಗಿ, ಆಗ ಅದ್ವಾನಿ ಮತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಘರ್ಷಣೆ ಬಂದಾಗ ಗೋವಾದಲ್ಲಿ ನಡೆದಂಥ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮೋದಿಯವರ ಬೆಂಬಲಿಗರಾಗಿ ಹೊರಗಡೆ ಬಂದು ಮೋದಿಯ ಪ್ರಧಾನ ಬೆಂಬಲಿಗರಾಗಿ ಕೂಡ ಮುಂದುವರೆದಿದ್ದಾರೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ABVPಯಿಂದ ಬೆಳೆದು ಬಂದು ಅದರ ಭಾಗವಾಗಿಯೇ ಶಿಕ್ಷಣದಲ್ಲಿ ಮತ್ತು ಸಂಸ್ಕೃತಿನಲ್ಲಿ ಈ ಹಿಂದೂ ರಾಷ್ಟ್ರದ ಬ್ರಾಹ್ಮಣೀಯ ಮೌಲ್ಯಗಳನ್ನು ಬಿತ್ತುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹೀಗಾಗಿಯೇ ಧರ್ಮೇಂದ್ರ ಪ್ರಧಾನವನ್ನು ರಾಜೀನಾಮೆ ತೆಗೆದುಕೊಳ್ಳೋದಕ್ಕೆ ಭಾಳ ಹಿಂದೆ ಮುಂದೆ ನೋಡ್ತಿದ್ರು. ಈಗ ಅವರು ರಾಜೀನಾಮೆ ಕೊಟ್ಟರು ಅನಿವಾರ್ಯವಾಗಿ. ಆ ರಾಜೀನಾಮೆಯಲ್ಲಿ ಹೇಳಿರೋದೇನು? ನಾನು ಈ ಒಂದು ಯಾವಾಗ ಬೇಕಾದರೂ ನಾನು ಯುವಜನರ ಪರವಾಗೇ ಇದ್ದೋನು, ನಾನು ಅಧಿಕಾರದಲ್ಲಿ ಮುಂದುವರೆದರೆ ಈ ಸಂದರ್ಭ ಸೃಷ್ಟಿಸಿರುವ ಅರಾಜಕತೆಯನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಬಳಸಿಕೊಂಡು ಬಿಡ್ತಾರೆ ಅನ್ನೋ ಅಪಾಯದಿಂದ ಮನಗಂಡು ರಾಷ್ಟ್ರದ ಹಿತಾಸಕ್ತಿಗಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ತನ್ನದೇನೂ ತಪ್ಪಿಲ್ಲ. ತಾನೇ ರಾಧಾಕೃಷ್ಣನ್ ಕಮಿಟಿ ಮಾಡದೆ, ರಾಧಾಕೃಷ್ಣನ್ ಕಮಿಟಿಯಿಂದ ಎಲ್ಲ ಸರಿ ಹೋಯಿತು ಅಂತ ಹೇಳಿದೆ. ಎಲ್ಲ ಸರಿ ಹೋಗಿದೆ ಅಂತ ಸಹಿ ಹಾಕಿದವ್ರು ಯಾರು? ರಾಧಾಕೃಷ್ಣನ್ ಕಮಿಟಿನ ಒಪ್ಕೊಂಡವ್ರು ಯಾರು? ಇಡೀ ಮಂತ್ರಿಮಂಡಲ ಒಪ್ಕೊಂಡ್ರು ಕೂಡ ಅದರ ಪ್ರಧಾನ ಜವಾಬ್ದಾರಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರದ್ದು ಇರುತ್ತೆ. ಹೀಗಾಗಿ ನನ್ನದಿಲ್ಲದಲ್ಲಿ ನೈತಿಕ ಜವಾಬ್ದಾರಿ ಇದೆ ಎನ್ನುವ ಒಂದೇ ಒಂದು ಮಾತಿಲ್ಲ. 22 ಜನರೇನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರ ಬಗ್ಗೆ ಕನಿಕರದ ಮಾತಿಲ್ಲ. ಏನು ಹೋರಾಟದಲ್ಲಿ ಅಪಾರವಾದಂಥ ಹಿಂಸಾಚಾರಕ್ಕೆ ಗುರಿಯಾದರೂ ವಿದ್ಯಾರ್ಥಿಗಳು, ಅದರ ಬಗ್ಗೆ ಕನಿಕರದ ಮಾತಿಲ್ಲ, ಕರುಣೆಯ ಕಾಳಜಿಯ ಮಾತಿಲ್ಲ. ಬದಲಿಗೆ ಇದೊಂದು ದೊಡ್ಡ ರಾಷ್ಟ್ರದ್ರೋಹದ ಸಂಚಿನ ಭಾಗವಾಗಿ ನಡೀತಿರೋ ಹೋರಾಟ. ಆ ಸಂಚಿಗೆ ಈ ದೇಶ ಬಲಿಯಾಗಬಾರದು ಅನ್ನೋ ಉದ್ದೇಶದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀವಿ ಅಂತೇಳಿ ಒಂದು ನೆರೆಟಿವ್ ಸೆಟ್ ಮಾಡಿದ್ರು. ಅಂದರೆ ಇವತ್ತು ಜನ ಹೋರಾಟದ ಮೂಲಕ ಇಡೀ NTA NEET ಮಾಫಿಯಾನ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡಿ ಅಮಾನ್ಯಗೊಳಿಸಿದರೆ ಇವರ ಅಜೆಂಡಾಗಳನ್ನು, ಅದಕ್ಕೆ ಮಾನ್ಯತೆ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಒಂದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಮೂಲಕವೇ ಮೋದಿ ಸರ್ಕಾರ ಮೊದಲನೇ ಹೆಜ್ಜೆ ಇಟ್ಟಾಗಿದೆ. ಆ ರಾಜೀನಾಮೆ ಪತ್ರದಲ್ಲೇ ಇಡೀ ಹೋರಾಟವನ್ನು ರಾಷ್ಟ್ರ ವಿರೋಧಿ ಸಂಚು ಅಂತ ಅಂದ್ಬಿಟ್ಟು ಹೇಳುವಂತಹ ಒಂದು ನೆರೇಟಿವ್ ಕಟ್ಟಲಾಗಿದೆ. ಈಗ ಅವ್ರು ಹೋದರು, ಧರ್ಮೇಂದ್ರ ಪ್ರಧಾನ್ ಅವರು. ಅವರ ಜಾಗಕ್ಕೆ ಬಂದವರು ಯಾರು? ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿಯವರು ಉದ್ದಕ್ಕೂ ಕೂಡ ಕನ್ನಡ ವಿರೋಧಿ, ಸಂಸ್ಕೃತ ಪರವಾದಂಥ, ಹಿಂದಿ ಪರವಾದಂಥ ಹಾಗೂ ಕನ್ನಡಿಗ ಕರ್ನಾಟಕ ವಿರೋಧಿ ನೆಲೆಯಲ್ಲೇ ರಾಜಕಾರಣ ಮಾಡ್ತಾ ಬಂದವರು. ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹಿಂದುತ್ವ ಮತ್ತು ಕೋಮುವಾದವನ್ನು ಬಿತ್ತುವುದರಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದವರು. ಹಾಗೂ ಹಿಂದೂ ರಾಷ್ಟ್ರದ ಅಜೆಂಡವನ್ನು ಕರ್ನಾಟಕದಲ್ಲಿ ಅಡಿಯೂರೋದಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಪ್ರಮುಖರು. ಅಂದರೆ RSSಗೆ ನಿಷ್ಠರಾಗಿರುವ, ಪ್ರಧಾನ್ಗಿಂತಲೂ ಕೂಡ ಹೆಚ್ಚಿನ ನಿಷ್ಠರಾಗಿರುವವರನ್ನ ಅವರು ತಂದಿದ್ದಾರೆ. ಅದರ ಮೂಲಕ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದ್ರೇನು, ಅದಕ್ಕಿಂತ ಪ್ರಧಾನವಾದವ್ರನ್ನ ನಾವು ಕರ್ಕೊಂಡು ಬರ್ತೀವಿ ನಮ್ಮ ಅಜೆಂಡಾ ತರುವುದಕ್ಕೆ ಅಂತೇಳಿ. ಹೀಗೆ ಒಂದು ಕಡೆ ರಾಜೀನಾಮೆಯ ಜಯವನ್ನು ಜಿರಳೆಗಳ ಹೋರಾಟಕ್ಕೆ, ಜನರ ಹೋರಾಟಕ್ಕೆ ಕೊಟ್ಟಂತೆಯೇ ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ನ ರಾಜೀನಾಮೆ ಪತ್ರದಲ್ಲಿ ಇದನ್ನು ರಾಷ್ಟ್ರವಿರೋಧಿ ಸಂಚು ಅಂತ ಹೇಳೋದ್ರ ಮೂಲಕ ಹಾಗೂ ಈ ಪ್ರಹ್ಲಾದ್ ಜೋಶಿಯನ್ನು ಅಲ್ಲಿ ನೇಮಕ ಮಾಡೋದ್ರ ಮೂಲಕ ಕಿತ್ಕೊಳ್ಳುವ ಪ್ರಯತ್ನ ಒಂದು ಮಾಡಿದ್ದಾರೆ. ಎರಡನೇದಾಗಿ, ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಸನ್ಮಾನ್ಯ ಜೋಶಿ ಅವರು ಹೇಳಿದ್ದೇನು, ಈ ಒಪ್ಪಂದ ನಡೆದಾಗ ಕಾಕ್ರೋಚ್ ಜನತಾ ಪಾರ್ಟಿಗೂ ಮತ್ತು ಸರ್ಕಾರಕ್ಕೂ ಅದರಲ್ಲಿ ಈ 3 ಅಜೆಂಡಾಗಳ ಜೊತೆಗೆ ಇನ್ನು 4 ವಿಷಯಗಳನ್ನು ಮಾತುಕತೆಗೆ ತೆಗೆದಿಟ್ಟಿದ್ರು. ಅಂದರೆ NTA ರಿಫಾರ್ಮ್ಸ್ ಹೆಂಗಾಗಬೇಕು, ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ರಿಫಾರ್ಮ್ಸ್ ಹೆಂಗಾಗಬೇಕು, NETನಲ್ಲಿ ಬರಬೇಕಾಗಿರುವ ಸುಧಾರಣೆ ಏನು, ಇದರ ಬಗ್ಗೆ ತಮ್ಮ ಅಜೆಂಡಾಗಳನ್ನು ಮುಂದಿಟ್ಟಿದ್ರು. ನಿಮ್ಮ ಜೊತೆ ಸಮಾಲೋಚನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪ್ರೆಸ್ನವರ ಎದುರುಗಡೆ ಭರವಸೆಯನ್ನು ಕೊಟ್ಟಿದ್ದರು. ಜೋಶಿಯವರು ಹೇಳಿದ್ದೇನು, ನೀವು ನಮ್ಮ ಜೊತೆ ಸಮಾಲೋಚನೆ ಮಾಡಿ, ಆದರೆ ನಾವು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತೀವಿ. ಯಾರ ಮೇಲೆ ಕಣ್ಣಿಟ್ಟಿರ್ತೀರಿ ನೀವು? ಕಣ್ಣಿಡುವುದು ಅಂದರೆ ಅರ್ಥ ಏನು?
ಹೋರಾಟಗಾರರ ಮೇಲೆ ಕಣ್ಣಿಡುವುದರ ಮೂಲಕ ದೇಶಕ್ಕೇನು ಸಂದೇಶ ಕೊಡ್ತೀರಿ ನೀವು? ಇವರೊಂದು ತಂಟೆಕೋರರು. ಹೋರಾಟಕ್ಕೆ ಇರುವ ಮಾನ್ಯತೆಯನ್ನು ಸಂಪೂರ್ಣವಾಗಿ ಕಡೆಗಣಿಸುವ ರೀತಿಯಲ್ಲಿ ತಮ್ಮ ಪ್ರಥಮ ಪತ್ರಿಕಾಗೋಷ್ಠಿನಲ್ಲೇ ಜೋಶಿಯವರಂಗೆ ಮಾತಾಡಿದ್ರು. ಮೂರನೇದು, ಅತಿ ಮುಖ್ಯವಾಗಿ ಇಟ್ಟಂಥ ಡಿಮ್ಯಾಂಡ್ ಏನು? ಯಾವ್ಯಾವುದನ್ನು ವಿದ್ಯಾರ್ಥಿಗಳ ಮೇಲೆ ನೀವು FIRಗಳನ್ನ ಹಾಕಿದಿರಿ, ಆ FIRಗಳನ್ನ ಹಿಂತೆಗೆದುಕೋಬೇಕು. ಎಲ್ಲೆಲ್ಲಿ BJP ಆಡಳಿತ ಇರುವಂತಹ ರಾಜ್ಯಗಳಿವೆ, ಆ ರಾಜ್ಯದಲ್ಲೂ ಕೂಡ BJP ಮತ್ತು BJP ಬೆಂಬಲಿತ NDA ಸರ್ಕಾರಗಳಿವೆ, ಅಲ್ಲಿಯೂ ಕೂಡ ವಿಶೇಷವಾಗಿ ಬಿಹಾರ, ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ಏನು ನೀವು ಕೇಸುಗಳನ್ನ ಹಾಕಿದ್ದೀರಿ ಅದನ್ನು ವಾಪಸ್ ತಗೊಳ್ಬೇಕು ಅನ್ನೋದು ಪ್ರಮುಖವಾದಂಥ ಷರತ್ತು. ಆದರೆ ಇವತ್ತು ಇದರ ಬಗ್ಗೆ ಖಚಿತವಾಗಿ ನಾವು ಲಿಖಿತವಾಗಿ ಹೇಳ್ತೀವಿ ಮಂಗಳವಾರದ ವೇಳೆಗೆ ಅಂತಂದರು. ಈಗಾಗಲೇ ದೆಹಲಿಯ ಕಮಿಷನರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ನಾವು FIR ತೆಗೆದುಕೊಳ್ಳುವುದಕ್ಕೆ ಲಿಖಿತವಾದಂಥ ಸೂಚನೆಯನ್ನು ಕಾಯ್ತಿದ್ದೀವಿ, ಮೌಖಿಕವಾಗಿ ನಾವು ಹಂಗೆಲ್ಲ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕೇಸುಗಳನ್ನು ವಾಪಸ್ ತೆಗೆದುಕೊಂಡ್ರೂ ಕೂಡ ಲಾರ್ಜರ್ ಕಾನ್ಸ್ಪಿರಸಿ, ಈ ಹೋರಾಟದ ಹಿಂದೆ ಒಂದು ವಿದೇಶಿ ಸಂಚಿದೆಯ ಅನ್ನುವ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ. ಇದನ್ನು ನಾವು ಗಮನ ಕೊಟ್ಟು ಕೇಳಿಸ್ಕೋಬೇಕು. ಅಂದರೆ ಇಡೀ ಸರ್ಕಾರ ಜಂತರ್ ಮಂತರಲ್ಲಿ ನಡೆದಂತಹ ಇಡೀ ವಿದ್ಯಾರ್ಥಿ ಯೋಜನರ ಹೋರಾಟವನ್ನೇ ಒಂದು ಸಂಚು ಅನ್ನುವ ರೀತಿ ಅದನ್ನಕ್ಕೊಂದು ಕ್ರಮಬದ್ಧತೆಯನ್ನು ಕಾನೂನು ಮಾನ್ಯವಾದಂಥ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇದರ ಮೇಲೆ ಆ ಕೇಸನ್ನು ಉಳಿಸ್ಕೊಳ್ತೀವಿ ನಾವು. ವ್ಯಕ್ತಿಗಳ ಮೇಲೆ ಕೇಸ್ ವಾಪಸ್ ತಗೋಬೋದು, ಆದರೆ ಇದರ ಹಿಂದೆ ವಿದೇಶಿ ಸಂಚಿದ್ರೆ ಯಾರಾದರೂ ಪಾಲ್ದಾರರಾಗಿರ್ಬೇಕಲ್ಲ. ಅಂದರೆ ಎಲ್ಲ ಹೋರಾಟಗಾರರ ಮೇಲೆ ಅಥವಾ ತಮಗೆ ಬೇಡದ ಹೋರಾಟಗಾರರ ಮೇಲೆ ಸದಾ ತೂಗುಕತ್ತಿಯನ್ನು ಇಡ್ತೀವಿ ಅಂತನ್ಬಿಟ್ಟು ದೆಹಲಿ ಪೊಲೀಸ್ ಕಮಿಷನರ್ ಘೋಷಣೆ ಮಾಡಾಯಿತು. ಅಷ್ಟು ಮಾತ್ರ ಅಲ್ಲ, ಬಿಹಾರದಲ್ಲಿ ನಡೆದಂಥ ಹೋರಾಟ, ಎಸ್ಪೆಷಲಿ ಆ ಒಂದು ಬಡ ಮಧ್ಯಮ ವರ್ಗದ OBC ದಲಿತ ಹಿನ್ನೆಲೆಗೆ ಸೇರಿದಂಥ ವಿದ್ಯಾರ್ಥಿಗಳು ಮಾಡಿದಂಥ ಹೋರಾಟದಲ್ಲಿ ಮಿಲಿಟೆನ್ಸಿ, ಸೃಜನಶೀಲತೆ ಎಲ್ಲವೂ ಹೆಂಗೆ ಒಂದಕ್ಕೊಂದು ಮೇಳೈಸಿತ್ತು ಅಂದರೆ ತಾವೆಲ್ಲ ಅದನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿರ್ತೀರಿ. ಅವರೇನಾದರೂ ಹಗ್ಗ ಹಾಕಿ ಎಳೆಯಕ್ಕೆ ಬಂದರೆ ಇವರು ಹಗ್ಗ ಜಗ್ಗಾಟ ಮಾಡೋದು, ಇವರು ವಾಟರ್ ಕ್ಯಾನನ್ ಹಾಕಿದ್ರೆ ನೀರಲ್ಲೇ ಸ್ನಾನ ಮಾಡೋದು, ಇವರೇನಾದರೂ ಬ್ಯಾರಿಕೇಡ್ ಹಾಕಕ್ಕೆ ಬಂದರೆ ಬ್ಯಾರಿಕೇಡ್ನ ಒಂದು ಜೀರುಬಂಡೆ ಥರ ಅದ್ರ ಮೇಲೆ ನಡ್ಕೊಂಡು ಹೋಗೋದು, ಹಲವಾರು ರೀತಿ ಮಾಡಿದ್ರು. ಅಷ್ಟೇ ರೀತಿ ಮಿಲಿಟೆಂಟಾಗಿ ತಮ್ಮ ಮೇಲೆ ಹೊಡೆಯಕ್ಕೆ ಬಂದಾಗ ಅದ್ರ ಮಿಲಿಟೆಂಟಾಗೂ ಕೂಡ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇವತ್ತಿಗೆ ಐಸಾದ ಮುಖ್ಯಸ್ಥರಾದಂಥ ನೇಹಾ ಬೋರಾ ಅವರು 23 ದಿವಸ ಅಲ್ಲಿ ಉಪವಾಸ ಕೂತಿದ್ದವರು, ಅವರು ಕೊಟ್ಟಿರುವಂಥ ಒಂದು ಪತ್ರಿಕಾ ಹೇಳಿಕೆಯ ಪ್ರಕಾರ ಸುಮಾರು 300ಕ್ಕೂ ಹೆಚ್ಚು ಎಡಪಂಥೀಯ ಇತರ ಸಂಘಟನೆಗಳಿಗೆ ಸೇರಿದಂಥವರು, ಐಸಾ ಸಂಘಟನೆಗಳಿಗೆ ಸೇರಿದವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಅವರ ಮೇಲೆ ನ್ಯಾಷನಲ್ NSA ಆ ರೀತಿಯ ಕೇಸುಗಳನ್ನು, ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿ ಕೇಸುಗಳನ್ನ ಹಾಕಿ, ಅಂದರೆ ಆ ಅಡಿನಲ್ಲಿ ನೀವು ಕೇಸ್ ಹಾಕಿದ್ರೆ 1 ವರ್ಷದ ತನಕ ನಿಮಗೆ ಜಾಮೀನು ಸಿಗದೇ ಇರೋ ರೀತಿ ನೋಡ್ಕೊಳ್ಬೋದು. ಆ ಕೇಸುಗಳ ಅಡಿ ಹಾಕುವಂಥ ಪ್ರಯತ್ನಗಳನ್ನು ಒಂದು ಕಡೆ ಪತ್ರಿಕಾಗೋಷ್ಠಿ ಮಾಡಿ ನಾವು ಕೇಸುಗಳು ವಾಪಸ್ ತಗೊಳ್ತೀವಿ ಅಂತ ಹೇಳಿಕೆ ಕೊಟ್ಟ ಮಾರನೇ ದಿವಸದಿಂದನೇ ಬಿಹಾರದಲ್ಲಿ ಶುರು ಮಾಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಂತೂ BJPಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತುಂಬ ಸ್ಪಷ್ಟವಾಗಿ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಪ್ರಧಾನವಾಗಿ ಮುಸ್ಲಿಮರು, ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ಗಳು, ಇಸ್ಲಾಮಿಕ್ ಮೂಲಭೂತವಾದಿಗಳು ಈ ಹೋರಾಟದ ಎಂದಿದ್ದಾರೆ. ಇವರಿಗೆ ವಿದೇಶದಿಂದಲೂ ಹಣ ಬಂದಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅವರನ್ನು ಪಬ್ಲಿಕ್ ಸೆಕ್ಯೂರಿಟಿ ಆ್ಯಕ್ಟ್, ಪಶ್ಚಿಮ ಬಂಗಾಳದ ಪಬ್ಲಿಕ್ ಸೆಕ್ಯೂರಿಟಿ ಆ್ಯಕ್ಟ್ ಕಡೆ ಅವರನ್ನು ನಾವು ಕೇಸ್ ಒಳಗಾಗ್ತೀವಿ. ಆ ಪಬ್ಲಿಕ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ 1 ವರ್ಷಗಳ ಕಾಲ ಜಾಮೀನು ಸಿಗೋದಿಲ್ಲ. ಅಂದರೆ ಈಗಾಗಲೇ ವಿಚಕ್ಷಣೆ ಶುರುವಾಗಿದೆ. ಯಾರ್ಯಾರು ಹೋರಾಟ ಮಾಡಿದ್ರು ಅವ್ರ ಮೇಲೆ, ಜೊತೆಗೆ ಇಡೀ ಹೋರಾಟವನ್ನು ಒಂದು ಕಾನ್ಸ್ಪಿರಸಿ, ಯಾಕಂದರೆ ಇದವರ ಪ್ಲೇಬುಕ್. ಇದೇ ರೀತಿ NRC ಮತ್ತು NPR CAA ವಿರುದ್ಧ ಹೋರಾಟ ನಡೆದಾಗ ದೆಹಲಿನಲ್ಲಿ ಶಹೀನ್ ಬಾಗನ್ನು ಕೂಡ ಒಂದು ದೊಡ್ಡ ರೀತಿಯ ಸಂಚು ಅಂತ ಕರೆದರು. ದೆಹಲಿನಲ್ಲಿ ಆ ಶಹೀನ್ ಬಾಗ್ ಹೋರಾಟವನ್ನು ಮುರಿಯುವುದಕ್ಕೆ ಈ ಅನುರಾಗ್ ಠಾಕೂರ್ ಇಂಥವರು ಗೋಲಿ ಮಾರೋ ಸಾಲಂಕೊಂದು ಬಹಿರಂಗವಾಗಿ ಹಿಂಸಾಚಾರಕ್ಕೆ ಕರೆ ಕೊಟ್ಟರೆ ಅವ್ರ ಮೇಲೇನು ಕ್ರಮ ತಗೊಳ್ದಿರ ಇಂಕ್ವಿಲಾಬ್ ಜಿಂದಾಬಾದ್ ಅನ್ನುವ ಆಶಯದಲ್ಲಿ ಜನರನ್ನು ಸಂಘಟನೆ ಮಾಡ್ತಿದ್ದಂಥ ಉಮರ್ ಖಲೀದ್ನ ಜೈಲಿಗೆ ಹಾಕಿದ್ರು 6 ವರ್ಷ. ಹಲವಾರು ಕಡೆ ಉಮರ್ ಖಲೀದ್ ಮಾಡಿದ್ದು ಇದೇ ರೀತಿಯ ಪ್ರಜಾತಾಂತ್ರಿಕ ಹೋರಾಟಕ್ಕೆ. ಹಲವಾರು ಕಡೆ ಉಮರ್ ಖಲೀದ್ ಅವರ ಚಿತ್ರವನ್ನು ಇಟ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಹಲವಾರು ಕಡೆ ಕೇಸುಗಳನ್ನು ಹಾಕಿದ್ದಾರೆ, ಉಮರ್ ಖಲೀದ್ ಫೋಟೋವನ್ನು ಇಟ್ಕೊಂಡಿದ್ದಕ್ಕೆ. ಎಂಥ ಒಂದು ನಾಚಿಕೆಗೇಡಿನ ವಿಷಯ ಅಂದರೆ, ಕರ್ನಾಟಕದಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಉಮರ್ ಖಲೀದ್ನ ಫೋಟೋ ಇಟ್ಕೊಂಡು ಹೋರಾಟ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿಯ ಮೇಲೆ FIRನ್ನು ಹಾಕಿದ್ದಾರೆ. ಅಂದರೆ ಇದನ್ನು ಸಂಪೂರ್ಣವಾಗಿ ಒಂದು ಸಂಚು
ರಾಷ್ಟ್ರ ವಿರೋಧಿ ಸಂಚು. BJP ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದೇ ರಾಷ್ಟ್ರ ವಿರೋಧಿ ಸಂಚು ಅನ್ನುವ ರೀತಿ ಇದನ್ನು ನಿಧಾನವಾಗಿ ಕಟ್ಟುತ್ತಾ, ಅಬ್ಬಬ್ಬ ಅಂದರೆ ಯಾವುದಾದ್ರೂ ಇಬ್ಬರು ತಳಹಂತದ ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ಅತಿರೇಕ ಹಿಂಸಾಚಾರ ಮಾಡಿದ್ದಕ್ಕೆ ಕಿತ್ತಾಕಿ, ಉಳಿದಂತೆ ಈ ಹೋರಾಟದಲ್ಲೂ ಕೂಡ ವಿದೇಶಿ ಸಂಚಿತ್ತು, ಅದನ್ನು ನಾವು ಕೂಲಂಕುಷವಾಗಿ ತನಿಖೆ ಮಾಡಿ ಕೇಸ್ಗಳನ್ನ ಹಾಕ್ತೀವಿ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ದೆಹಲಿನಲ್ಲಿ ವಿದೇಶಿ ಸಂಚು, ಲಾರ್ಜರ್ ಕಾನ್ಸ್ಪಿರಸಿ ಕೇಸ್ ಬಗೆಹರಿತಾನೇ ಇಲ್ಲ. ನಿರ್ದಿಷ್ಟವಾದಂಥ ಪ್ರಕರಣದಲ್ಲಿ ಉಳಿದವರು ಬೇಲ್ ತಗೊಂಡ್ರು ಕೂಡ, ಉಮರ್ ಖಲೀದ್ ಇರ್ಬೋದು, ಶರ್ಜಿಲ್ ಇಮಾಮ್ ಇರ್ಬೋದು, ಈ ಥರ ಹಲವಾರು ಜನರನ್ನ ಲಾರ್ಜರ್ ಕಾನ್ಸ್ಪಿರಸಿ ಕೇಸಲ್ಲಿ ಹಾಕಿ ಅದು ಸಾಬೀತು ಮಾಡೋದು ಕಷ್ಟ. ಅದಕ್ಕೆ ನೀವು UAPA ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಹಾಕಿದ್ರೆ ಜಾಮೀನು ಸಿಗೋದಿಲ್ಲ. ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಶಿಕ್ಷೆ ವಿಧಿಸುವ ಮತ್ತು ಹೋರಾಟವನ್ನೇ ಅಮಾನ್ಯಗೊಳಿಸುವ ದೊಡ್ಡ ಸಂಚು ನಡೀತಿದೆ. ಇದು ತತ್ಕ್ಷಣದ ಅತಿ ದೊಡ್ಡ ಅಪಾಯ. ಇದನ್ನು ನಾವು ಮರಿಬಾರದು. ಇದು ವಿಫಲವಾಗಬೇಕು ಅಂದರೆ, ಇದು ವಿಫಲ ಆಗಲಿಲ್ಲ ಅಂದರೆ ಗಳಿಸ್ಕೊಂಡಂಥ ಹೋರಾಟ ಮತ್ತೆ ಹೋಗುತ್ತೆ. ಗಳಿಸ್ಕೊಂಡಂಥ ಫಲ ಏನಿದೆ ಅದು ಮತ್ತೆ 2 ಹೆಜ್ಜೆ ಹಿಂದೆ ಸರಿಯುತ್ತೆ. ಅವರು 2 ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂತಂದ್ರೇ ಸರ್ಕಾರ, ಮೋದಿ ಸರ್ಕಾರ ದೊಡ್ಡ ರೀತಿಯಲ್ಲಿ ಇದನ್ನು ಅಮಾನ್ಯಗೊಳಿಸುವ ಪ್ರಯತ್ನ ಇರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ನಾವೀಗ 2 ಹೆಜ್ಜೆ ಹಿಂದೆ ಸರಿದ್ರೆ ಶತಾಯಗತೆ ಮಂಗಳವಾರ ಅವರು ಲಿಖಿತವಾಗಿ ಭರವಸೆ ಕೊಡಬೇಕು. ಇವರ ಮೇಲೆ ಒಂದು ಸಮಯಾವಧಿ ಒಳಗಡೆ ಇವ್ರ ಮೇಲೆ ಕೇಸ್ಗಳನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ, ಇದನ್ನು ರಾಷ್ಟ್ರ ವಿರೋಧಿ ಸಂಚು ಅನ್ನೋ ಅಜೆಂಡಾವನ್ನು ಕೈ ಬಿಡಲಿಲ್ಲ ಅಂದರೆ, ಆ ಕ್ರಮವನ್ನೇ ಪೊಲೀಸರ ಡಿಕ್ಷನರಿಯಿಂದ ತೆಗೆಸಲಿಲ್ಲ ಅಂತಂದರೆ, ಮತ್ತೆ ಇದು ದೆಹಲಿ ಗಲಭೆಯ ಹೆಸರಿನಲ್ಲಿ ಏನೊಂದು ಅತ್ಯಂತ ಪ್ರಜಾತಾಂತ್ರಿಕವಾದಂಥ NRC, NPR, CAA ವಿರೋಧಿ ಹೋರಾಟವನ್ನು ಬದನಾಮ್ ಮಾಡಿದ್ರು ಆ ಕಡೆಗೆ ಹೋಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮತ್ತು BJP ಸರ್ಕಾರ, ಮೋದಿ ಕ್ಯಾಬಿನೆಟ್ಟು, ಸಂಘ ಪರಿವಾರ ಆ ರೀತಿ ಮಾಡುವ ದಿಕ್ಕಿನಲ್ಲಿ ಈಗಾಗಲೇ ಹಲವಾರು ಹೆಜ್ಜೆಗಳು ಮುಂದಕ್ಕೆ ಹೋಗಿದ್ದಾರೆ. ಹೋರಾಟಗಾರರು ಇದರ ಬಗ್ಗೆ ಅತೀವ ಎಚ್ಚರಿಕೆಯಿಂದ ಇರುವ ಅಗತ್ಯ ಇದೆ. ಇದು ತತ್ಕ್ಷಣದ್ದು. 2ನೇದು, ಇಂಥ ಹೋರಾಟಗಳಲ್ಲಿ ಸ್ಪಾಂಟೇನಿಯಸ್ ಆಗಿ ಜನ ಬಂದಿದ್ದಾರೆ. ಅಂದರೆ ಯಾರೋ ಹೇಳಿ ಮಾಡಿ ದುಡ್ಡು ಕೊಟ್ಟು ಆ ಥರ ಯಾರೂ ಕಳಿಸಿರೋದಿಲ್ಲ. ತಮಗನಿಸಿದೆ ಆ ಒಂದು ತಿಳುವಳಿಕೆಯಲ್ಲಿ ತಾವೇ ಸ್ವಪ್ರೇರಿತರಾಗಿ ಬಂದಿದ್ದಾರೆ. ಸ್ವಪ್ರೇರಿತವಾಗಿ ಬಂದಂಥ ಹೋರಾಟದಲ್ಲಿ ಒಂದು ಅಪಾರವಾದ ಶಕ್ತಿ ಇರುತ್ತೆ. ಯಾಕಂದರೆ ತಮ್ಮದೇ ಬದ್ಧತೆಯಿಂದ ಬಂದಿರೋದ್ರಿಂದ ಆ ಹೋರಾಟವನ್ನು ಹೇಗಾದರೂ ಜಯ ಕಾಣಿಸ್ಬೇಕು ಅಂತೇಳಿ ಅದಕ್ಕೆ ಭೀತಿಯನ್ನೇ ಮರೆತು, ಯಾಕಂದರೆ ನಿಮಗಿರೋದು ಜೀವಭೀತಿಯನ್ನೇ ಮರೆತು ಬಿಟ್ರೆ ಏನಾಗುತ್ತೋ ಅದನ್ನು ನೋಡ್ಕೊಂಡು ಅನಿಸ್ಬಿಟ್ರೆ ಅಂಥ ಹೋರಾಟವನ್ನು ಸರ್ಕಾರ ಮಣಿಸೋದು ಕಷ್ಟ. ಆ ರೀತಿ ಜೀವಭೀತಿಯನ್ನು ಮೀರಿದಂತಹ ಹಾಗೂ ಸ್ವಪ್ರೇರಿತವಾಗಿ ಬಂದಂತಹ ನೊಂದ ಜನರು ದೊಡ್ಡ ರೀತಿಯಲ್ಲಿ ಸ್ವಪ್ರೇರಣಾ ಹೋರಾಟವನ್ನು ಮಾಡಿದ್ರು. ಆ ಸ್ವಪ್ರೇರಣಾ ಹೋರಾಟಕ್ಕೆ ಲಿಮಿಟೆಡ್ ಅಜೆಂಡಾ ಇದ್ದಾಗ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ಸಣ್ಣ ಅಂದರೆ ಲಿಮಿಟೆಡ್ ಅಜೆಂಡಾ ಇದ್ದಾಗ ಒಂದು 10 ದಿವಸ 15 ದಿವಸ ನಿರಂತರವಾಗಿ ನಡೆದು ಅದನ್ನು ಸಾಧಿಸ್ಕೋಬೋದು. ಆದರೆ ಅಜೆಂಡಾ ಇದಕ್ಕಿಂತ ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭ ಅಥವಾ ಪರೀಕ್ಷೆಯ ಲೀಕ್, ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನುವಂಥದ್ದು ಲೀಕ್ ಮಾಡಲ್ಲ, ನಾವು ಅದಕ್ಕೆ ಬೇರೆ ರೀತಿ, ಉದಾಹರಣೆಗೆ ನಂದನ್ ನಿಲಕ್ಕಣಿ ಸಮಿತಿಯನ್ನು ನಾವು ನೇಮಕ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ಈಗಾಗಲೇ ನೀವು ರಾಧಾಕೃಷ್ಣನ್ ಸಮಿತಿ ನೇಮಕ ಮಾಡಿದ್ರಲ್ಲ, ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿಯನ್ನು 2024ರ ನೀಟ್ ಲೀಕ್ ಆದ ತಕ್ಷಣ ನೇಮಕ ಮಾಡಿದ್ರಿ. ಅದನ್ನು ಯಾವ್ದು ನೀವು ಜಾರಿಗೆ ತಂದಿದ್ದೀರಿ? ಯಾತಕ್ಕೆ ಅದನ್ನು ಜಾರಿಗೆ ತಂದರೂ ಆಗಲಿಲ್ಲ? ಯಾಕೆ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ? ಈಗ ಈ ಹೋರಾಟವನ್ನು ಹೆಂಗಾದರೂ ಮಾಡಿ ತಮಣೆ ಮಾಡಬೇಕು ಅಂತೇಳಿ ಈಗ ನಂದನ್ ನಿಲಕ್ಕಣಿ ಸಮಿತಿ, ಆ ಸಮಿತಿಲಿ ಇರೋರು ಯಾರು? ಗಂಜಲ ಕುಡಿದ್ರೆ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ ಹೇಳಿದಂಥ ಕಂಚಿ ಕಾಮಕೋಟಿ ಎನ್ನುವ ಒಬ್ಬ ಪ್ರೊಫೆಸರು, ತಪನ್ ದೇಕಾ ಅನ್ನುವಂತಹ IBಯ ಇಂಟೆಲಿಜೆನ್ಸ್ ಬ್ಯೂರೋಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಇವ್ರುಗಳೆಲ್ಲ ಯಾಕಿರ್ತಾರೆ? ಪರೀಕ್ಷಾ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಇದೊಂದು ಐವಾಶ್ ಅನ್ನೋದ್ರ ಬಗ್ಗೆ ನಮಗೆ ಎರಡನೇ ಕಣ್ಣೊರೆಸುವಂತಹ ಒಂದು ತಂತ್ರವಷ್ಟೇ ಆಗಿರುತ್ತೆ. ವಿಷಯ ಏನು? NTA ಅನ್ನೋದೇ ಒಂದು ಸ್ಕ್ಯಾಮು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ನುವುದೇ ಸ್ಕ್ಯಾಮು. ಇದು ಬಂದಿರುವುದೇ ನೀಟ್ ಅನ್ನುವಂತಹ, ಅಂದರೆ ಇಡೀ ಪರೀಕ್ಷೆಗಳನ್ನು ಕೇಂದ್ರೀಕರಣ ಮಾಡಿ ಒಂದು ದೇಶ ಒಂದು ಪರೀಕ್ಷೆ, ಅವರು ಒಂದು ದೇಶ ಒಬ್ಬ ನಾಯಕ, ಒಂದು ದೇಶ ಒಂದು ಧರ್ಮ ಅಂತ ಏನವರ ಅಜೆಂಡಾ ಇದೆ, ಒಂದು ದೇಶ ಒಂದು ಚುನಾವಣೆ ಅಂತ ಏನವರ ಅಜೆಂಡಾ ಇದೆ. ಅದರ ಭಾಗವಾಗಿ ಒಂದು ದೇಶ ಒಂದು ಪರೀಕ್ಷೆ, ಅದರ ಭಾಗವಾಗಿ ತರ್ತಿದ್ದಾರೆ. ಈ ಕೇಂದ್ರೀಕೃತವಾದ ಫ್ಯಾಸಿಸ್ಟ್ ಅಜೆಂಡಾದ ವಿರುದ್ಧ ಇತರ ಎಲ್ಲ ಕೇಂದ್ರೀಕರಣವನ್ನು ವಿಫಲಗೊಳಿಸಿ ಪ್ರಜಾತಾಂತ್ರೀಕರಣ ಮತ್ತು ಫೆಡರಲಿಸಂ, ಒಕ್ಕೂಟ ತತ್ವದ ರೂಪದ ಒಂದು ದೊಡ್ಡ ಹೋರಾಟ ಇದಕ್ಕೆ ಆಗಬೇಕಾಗತ್ತೆ. ಇನ್ಫ್ಯಾಕ್ಟ್ ತಮಿಳುನಾಡಿನಲ್ಲಿ ಅಲ್ಲಿಯ ದ್ರಾವಿಡ ಪಕ್ಷಗಳು ಮೊದಲಿಂದಲೂ ಕೂಡ ಇದೊಂದು ಫೆಡರಲ್ ಆಗಬೇಕು, ಯಾವ ಕಾರಣಕ್ಕೂ ಕೇಂದ್ರೀಕೃತ ಪರೀಕ್ಷೆ ಆಗಬಾರ್ದು. ಅದಾದರೆ ನಾನು ಆಗಲೇ ಹೇಳಿದಾಗೆ ರಾಜನ್ ಸಮಿತಿ ಹೇಳುವ ಹಾಗೆ
ಸ್ಥಳೀಯವಾಗಿ ಓದ್ದವ್ರಿಗೆ, ಅವರವರ ಭಾಷೆಗಳಲ್ಲಿ ಓದ್ದವ್ರಿಗೆ, ಗ್ರಾಮೀಣ ಪ್ರದೇಶದಿಂದ ಬಂದವ್ರಿಗೆ, ಸರ್ಕಾರಿ ಶಾಲೆಗಳಲ್ಲಿ ಓದ್ದವ್ರಿಗೆ, ತಮ್ಮ ಮಾತೃಭಾಷೆಯಲ್ಲಿ ಓದ್ದವ್ರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ದೊಡ್ಡ ಅನ್ಯಾಯ ಆಗುತ್ತೆ. ಅವ್ರಿಗೆ ಸಂಪೂರ್ಣ ವಂಚನೆ ಆಗುತ್ತೆ. ಅವರು ಏನು ಸಂವಿಧಾನ ಕೊಟ್ಟ ಹಕ್ಕುಗಳಿಂದ ಅವರು ಡಾಕ್ಟ್ರು ಇಂಜಿನಿಯರ್ಗಳಾಗೋ ಸಾಧ್ಯತೆ ಇತ್ತು, ಅದನ್ನು ಸಂಪೂರ್ಣ ಕಿತ್ಕೊಳ್ಳುತ್ತೆ. ಮತ್ತೆ ಒಂದು ಬ್ರಾಹ್ಮಣೀಯ ಸೋಷಿಯಲ್ ಆರ್ಡರ್ನ ಇದು ಜಾರಿಗೆ ತರುತ್ತೆ. ಇದರ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತಂದರೆ 10 ದಿನದ 15 ದಿನದ ಅಸಂಘಟಿತವಾದಂಥ ಹೋರಾಟದಿಂದ ಸಾಧ್ಯ ಇಲ್ಲ. ಇದಕ್ಕೊಂದು ಸುಸಂಘಟಿತವಾದಂಥ ಹೋರಾಟವೇ ಬೇಕಾಗುತ್ತೆ. ಇದರ ಒಟ್ಟಾರೆ ಹಿನ್ನೆಲೆ ಮುನ್ನೆಲೆಯನ್ನು ಅರ್ಥ ಮಾಡಿಕೊಂಡಂಥ ಒಂದು ದೂರದರ್ಶಿತ್ವ ಬೇಕಾಗುತ್ತೆ. ಅದೆಲ್ಲವನ್ನು ಇವರಿಂದ ನಿರೀಕ್ಷೆ ಮಾಡಕ್ಕೆ ಬರೋದಿಲ್ಲ. ಇವರು ಪಾತ್ರವನ್ನು ವಹಿಸಿದ್ದಾರೆ. ಅದರರ್ಥ ಇದನ್ನು ತಿರಸ್ಕರಿಸಬೇಕಾಗಿಲ್ಲ. ಯಾಕಂದರೆ ಒಂದು ಕಡೆ ಈ ಹೋರಾಟದಿಂದ ಹಾಗಾದ್ರೆ ಏನು ಬದಲಾಗುತ್ತೆ? ಉದಾಹರಣೆಗೆ ಕಡ್ಜು ಅನ್ನುವಂತಹ ನಿವೃತ್ತ ನ್ಯಾಯಾಧೀಶರು ಏನು ಬದಲಾವಣೆ ಆಗುತ್ತೆ ಇದರಿಂದ? ಏನು ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಅವರೇ ಇರ್ತಾರೆ. ನೋಡಿ, ಪ್ರಧಾನ ಹೋಗ್ಬಿಟ್ಟು ಇನ್ನೊಬ್ಬ ಪ್ರಧಾನ ರೀತಿ ಇವನು ಜೋಶಿ ಬಂದಿದ್ದಾನಲ್ವ, ಏನು ಬದಲಾವಣೆ ಆಗುತ್ತೆ? ಇದರಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ಅಂದರೆ ಅರ್ಧ ನಾವು ನೋಡಿಲ್ದಿರೋ ವಿಷಯ ಇದೆ, ಅರ್ಧ ಏನು ಒಂದು ರಿಲೀಫ್ ಕೊಟ್ಟಿರೋದು ನಿಜ. ಈ ಇಡೀ ಹೋರಾಟ ಯುವ ಜನರಲ್ಲಿ ಯಾವ ತಲೆಮಾರು ಸರ್ಕಾರ ಅಂದ್ರೇನು, ಯಾವ ತಲೆಮಾರು ಇವರು ನಮ್ಮವರು ಅಂತ ಅನ್ಕೊಂಡಿದ್ರು ಅವರಿಗೆ ಒಂದು ರಾಜಕೀಯ ಅರಿವನ್ನು ತಂದುಕೊಟ್ಟಿದೆ. ಅಷ್ಟರ ಮಟ್ಟಿಗೆ ಇದೊಂದು ಪ್ರಗತಿಪರ ಪಾತ್ರ ವಹಿಸಿದೆ. ಆ ಸ್ಪಾಂಟೇನಿಟಿನಲ್ಲಿ, ಸ್ವಪ್ರೇರಣೆಯಿಂದ ನಡೆಸುವ ಹೋರಾಟದಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ತನ್ನ ಸಾಧನೆಯನ್ನು ಮಾಡಿ ತೋರಿಸಿದೆ. ಆದರೆ ಅದಕ್ಕೆ ಇನ್ನೊಂದು ಮುಖವೇ ಇದೆ. ಈ ಶಕ್ತಿಗೊಂದು ಮಿತಿ ಇದೆ. ಇದು ಸುಸಂಬದ್ಧವಾಗಿ ವ್ಯವಸ್ಥಿತವಾಗಿ ಏನೊಂದು ಸಾಮಾಜಿಕ ರಚನೆಯನ್ನು, ವ್ಯವಸ್ಥಿತವಾಗಿ ಏನೊಂದು ದಮನವನ್ನು ಮಾಡುತ್ತೆ, ಅದನ್ನು ಎದುರಿಸೋದಕ್ಕೆ ಬೇಕಾಗಿರುವ ರಾಜಕೀಯ ಗ್ರಹಿಕೆ, ಸಂಘಟನಾ ಸಿದ್ಧತೆಯನ್ನು ಇದು ಹೊಂದಿರೋದಿಲ್ಲ. ಅದನ್ನು ನಾವು ಹೆಂಗೆ, ಈಗಾಗಲೇ ಆ ಚಳುವಳಿನಲ್ಲಿ ಇದ್ದಂಥವರು ಅದನ್ನು ಅರ್ಥ ಮಾಡ್ಕೊಳ್ಬಲ್ಲವರು ಈ ಚಳುವಳಿಯಿಂದ ಈ ಸ್ಪಾಂಟೇನಿಟಿಯ ಈ ವರ್ಗಕ್ಕೂ ಕೂಡ ಇರುವ ಅರಿವನ್ನು ಒಳಗೂಡಿಸಿಕೊಂಡು, ತಂತ್ರಜ್ಞಾನ ನಮಗೆ ಗೊತ್ತೇ ಇಲ್ಲ, ಮೇಮ್ಸ್ ಅನ್ನೋದು ಸುಮಾರಷ್ಟು ಹೋರಾಟಗಾರರಿಗೆ ಗೊತ್ತೇ ಇಲ್ಲ, ಅದು ಕೂಡ ಹೆಂಗೆ ಪಾತ್ರ ವಹಿಸುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು, ಸೋಷಿಯಲ್ ಮೀಡಿಯಾನೇ ಇಲ್ದಂಗೆ ಮಾಡಿಬಿಟ್ರೆ ಅದು ಬೇರೆ ಪ್ರಶ್ನೆ. ಸುಮಾರಷ್ಟು ನಡೆಯುತ್ತೆ ಬರೋ ದಿನಗಳಲ್ಲಿ. ಇಂಥ ಎಲ್ಲವೂ ಕೂಡ ಸಾಧ್ಯ. ಯಾಕಂತಂದರೆ ತುಂಬ ಸ್ಪಷ್ಟವಾಗಿ ಅರ್ಥವಾಗ್ತಿರೋದೇನಪ್ಪ ಅಂದರೆ, ಜಂತರ್ ಮಂತರಲ್ಲಿ ಸರ್ಕಾರ ಪಾರ್ಲಿಮೆಂಟಿನ ಒಪ್ಪಿಗೆ ಇಲ್ಲದೆ ಈಗಾಗಲೇ ಫೇಶಿಯಲ್ ರೆಕಾಗ್ನಿಷನ್ ಟೆಕ್ನಾಲಜಿಯನ್ನು ಬಳಸಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅನಲೈಸ್ ಮಾಡಿ ಅವ್ರ ಮೇಲೆ ಮುಂದೆ ಕ್ರಮ ತೆಗೆದುಕೊಳ್ಳುವಂತಹ ರೀತಿ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ವಿಶೇಷ ಬಗೆಯ ದಮನಕ್ಕೆ ಅವರು ತಯಾರಾಗ್ತಾ ಇದ್ದಾರೆ. ಆ ದಮನವನ್ನು ಸ್ಪಾಂಟೇನಿಟಿಯ ಮೂಲಕ ಮಾತ್ರ ನಾವು ವಿರೋಧಿಸೋದಕ್ಕಾಗೋದಿಲ್ಲ. ಇದಕ್ಕೆ ಈ ವ್ಯವಸ್ಥೆ ಹಿಂದಿರುವ ಶಕ್ತಿಗಳು, ಅದನ್ನು ವಿರೋಧಿಸೋದಕ್ಕೆ ಎಲ್ಲ ಬಗೆಯ ವರ್ಗಗಳು, ಎಲ್ಲ ಬಗೆಯ ದಮನಿತ ಸಮುದಾಯಗಳು ಒಂದು ನಿರ್ದಿಷ್ಟ ಬದಲಾವಣೆ ಆಳದಲ್ಲಿ ಮೂಲಭೂತವಾಗಿ ವ್ಯವಸ್ಥಿತವಾಗಿ ಬದಲುವುದಕ್ಕೆ ಒಂದು ಸುದೀರ್ಘವಾದಂಥ ಪ್ರಜಾಸಮರ ಆಗುವ ದಿಕ್ಕಿನಲ್ಲಿ ಈ ಹೋರಾಟ ಪರಿವರ್ತನೆ ಆಗಬೇಕಾಗತ್ತೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವುದಕ್ಕೆ ಕಾರಣ ಪರೀಕ್ಷೆಗಳ ಕೇಂದ್ರೀಕರಣ ಆಗಿ, ಆ ಕೇಂದ್ರೀಕರಣದಲ್ಲೂ ಏನು ಮಾಡಿದ್ದಾರೆ ಈ ನ್ಯೂಲಿಬರಲ್ ಸರ್ಕಾರ, ಎಲ್ಲೂ ಕೂಡ ಪರ್ಮನೆಂಟ್ ಇಲ್ಲ. ನಾನು ಆಗಲೇ ಹೇಳಿದಾಗ NTA ನಲ್ಲಿರೋದೇ 28 ಜನ, 175 ಎಕ್ಸಾಮ್ ಮಾಡಬೇಕು, ಎಲ್ಲವನ್ನು ಕೂಡ ಔಟ್ಸೋರ್ಸ್ ಮಾಡ್ತಾರೆ. ಔಟ್ಸೋರ್ಸ್ ನೀವು ಮಾಡಿದ್ರಿ, ಪ್ರೈವೇಟ್ ಏಜೆನ್ಸಿ ಬಂತು ಅಂದರೆ, ಪ್ರೈವೇಟ್ ಏಜೆನ್ಸಿ ಬಂದರೆ ಮಾತ್ರ ಭ್ರಷ್ಟಾಚಾರ ಅಂತಲ್ಲ, ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೆ. ಅವರಿಬ್ಬರ ನಡುವೆ ಒಂದು ಅನೈತಿಕವಾದಂಥ ಮೈತ್ರಿ ಏರ್ಪಡುತ್ತೆ ಹಣಕ್ಕೆ. ಅದಕ್ಕೆ ರಾಜಕೀಯ ಸಂರಕ್ಷಣೆಯೂ ಸಿಕ್ಕರೆ, ಉದಾಹರಣೆಗೆ ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ ಬಂಧಿತರಾಗಿರುವಂತಹ 2024ರ ಸ್ಕ್ಯಾಮ್ನಲ್ಲಿ ಬಂಧಿತರಾಗಿರೋಲ್ಲಿ BJP ಸಂಬಂಧಿತ ಜನರೇ ಜಾಸ್ತಿ. ಯಾತಕ್ಕೆ BJP ಸಂಬಂಧಿತ ಜನರು ಇರ್ತಾರೆ? ಸರ್ಕಾರಕ್ಕೆ ಸಮೀಪ ಇರ್ತಾರೆ, ಸರ್ಕಾರದಿಂದ ಸಿಗಬೇಕಾಗಿರೋ ರಕ್ಷೆ ಸಿಗುತ್ತೆ. NTA ಒಂದನ್ನು ಹಿಡಿದ್ರೆ 175 ಪರೀಕ್ಷೆಗಳಲ್ಲಿ ನೀವು ಮಾಡಬಹುದಾದಂಥ ವಂಚನೆಗಳನ್ನು ಮಾಡಬಹುದು. ಸೊ ಕೇಂದ್ರೀಕರಣ ಸಮಸ್ಯೆ. ಕೇಂದ್ರೀಕರಣ ಎಲ್ಲಿಂದ ಬರುತ್ತೆ? ಕೇಂದ್ರೀಕರಣ ಬಂದಿರೋದು ಒಂದು ದೇಶ ಒಂದು ಪರೀಕ್ಷೆ ಎನ್ನುವಂತಹ ಈ ಒಂದು ದೊಡ್ಡ ಬ್ರಾಹ್ಮಣೀಯ ಕಾರ್ಪೊರೇಟ್ ವಾದಿಯಾದಂಥ ತಿಳುವಳಿಕೆ ಮೂಲಕ. ಅದು ಶಿಕ್ಷಣದಲ್ಲಿ ರಿಫ್ಲೆಕ್ಟ್ ಆಗಿರುವಂಥದ್ದು ನ್ಯೂ ಎಜುಕೇಷನ್ ಪಾಲಿಸಿ 2020. ಈ NEP 2020 ಶಿಕ್ಷಣದಲ್ಲಿರುವ ಈ ಹಲವಾರು ಅನಾಹುತಗಳಿಗೆ ಮೂಲ. ಅದ್ರ ಹಿಂದೆನೂ ಕೂಡ, ಯಾಕಂದರೆ 2016ರಲ್ಲೇ ಹಂಗೆ ನೋಡೋದಾದರೆ NEET ಈ ಥರ ಕೇಂದ್ರೀಕರಣದ ಪ್ರಥಮ ಪ್ರಸ್ತಾಪ ಮಾಡಿದ್ದೇ UPA ಸರ್ಕಾರ 2010ರಲ್ಲಿ. 2011ರಲ್ಲಿ ಅದನ್ನು ಜಾರಿಗೆ ತಂತು. ಸುಪ್ರೀಂ ಕೋರ್ಟ್ಗೆ ಅದು ಹೋದಾಗ ಸುಪ್ರೀಂ ಕೋರ್ಟಲ್ಲಿ 3 ಜನರ ಪೀಠದಲ್ಲಿ 2 ಅದನ್ನು ವಿರೋಧಿಸಿ ಅದನ್ನು ಕೈಬಿಟ್ಟಿದ್ರು. ಅದಾದ ಮೇಲೆ ಸಾಂವಿಧಾನಿಕ ಪೀಠದ ಮುಂದೆ ಹೋಗಿ 2016ರಲ್ಲಿ ಬಹಳ ಬಲವಾಗಿ ಮೋದಿ ಸರ್ಕಾರ ಇದನ್ನು ಜಾರಿಗೆ ತರಬೇಕು ಅಂತ ಹಿಡಿದಾಗ ಸಂವಿಧಾನಿಕ ಪೀಠ ಇದನ್ನು ಎತ್ತಿಡ್ತು. 2017ರಿಂದ ನಿರಂತರವಾಗಿ NET ಮಾನ್ಯ ಆಗೋಯ್ತು. ಹಾಗೆ ನೋಡಿದ್ರೆ ಈ ಥರ ಶಿಕ್ಷಣದ ಕೇಂದ್ರೀಕರಣ, ಆರ್ಥಿಕತೆಯ ಕೇಂದ್ರೀಕರಣ, ಇವೆಲ್ಲದರ ಮೂಲಗಳು UPAನಲ್ಲೂ ಇತ್ತು. ಹಾಗಾದರೆ ವ್ಯವಸ್ಥೆಯ ಆಚೆ ನಾವು ಹುಡುಕಬೇಕು ಪರಿಹಾರನ. ಕಾಂಗ್ರೆಸ್ನಲ್ಲಿಲ್ಲ, BJPನಲ್ಲಿಲ್ಲ. ಇಷ್ಟು ಆಳವಾಗಿ ನಾವು ಈ ಸಮಸ್ಯೆಯನ್ನು ಗ್ರಹಿಸಲಿಲ್ಲ ಅಂತಂದರೆ
ಬರೀ ಒಂದು ಪ್ರಶ್ನೆ ಪತ್ರಿಕೆಯ ಲೀಕ್ಗೆ ಈ ಸ್ಪಾಂಟೇನಿಟಿ ಹೋರಾಟ ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಇದು ಅದರ ಶಕ್ತಿ ಮತ್ತು ಅದರ ಮಿತಿ. ಅದನ್ನು ಮೀರಿ ಮೂಲಭೂತ ಬದಲಾವಣೆಗೆ ನಾವು ಹೋರಾಟಕ್ಕೆ ಹೋಗಲಿಲ್ಲ ಅಂತಂದರೆ ಬಹಳ ದೊಡ್ಡ ಸಮಸ್ಯೆಗಳು, ಅಂದರೆ ನಾವು ಈ ಸಮಸ್ಯೆ ಮರುಕಳಿಸ್ತಾ ಇರುತ್ತೆ, ಬೇರೆ ಬೇರೆ ರೂಪದಲ್ಲಿ ಮರುಕಳಿಸ್ತಾ ಇರುತ್ತೆ. ಆದ್ದರಿಂದ ಈ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ನಡೆದಂಥ ಹೋರಾಟ ಏನೊಂದು ರೀತಿಯಾದಂಥ ನಿರಾಳವನ್ನು, ಒಂದು ದೊಡ್ಡ ಹೊಸ ಶಕ್ತಿಯನ್ನು ಕೂಡ ನಮಗೆ ಕೊಟ್ಟಿದೆ. ಆ ಶಕ್ತಿಯನ್ನು ಅರಗಿಸ್ಕೊಳ್ತಾನೆ ಇನ್ನೂ ಆಳವಾದ ಮೂಲಭೂತವಾದ ಹೋರಾಟಕ್ಕೆ ಈ ಹೊಸ ಶಕ್ತಿಯನ್ನು ಒಳಗೊಂಡು ಹಳೆ ಶಕ್ತಿಯೂ ಜೊತೆಗೂಡಿ ಹೋರಾಟ ಮಾಡಬೇಕಾಗಿದೆ. ಯಾತಕ್ಕೆ ಹೋರಾಟ ಮಾಡಬೇಕಾಗಿದೆ? ಈ ಹೋರಾಟವು ಕೂಡ ಎರಡು ವಿಷಯಗಳನ್ನು ತುಂಬ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದೆ. ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೂ ಕೂಡ ಸಾಧ್ಯವಾದದ್ದು ಬೀದಿ ಹೋರಾಟದಿಂದಲೇ ಹೊರತು ಸಂಸತ್ತಿನ ಹೋರಾಟದಿಂದಲೂ ಅಲ್ಲ, ನ್ಯಾಯಾಂಗದ ಮಧ್ಯಪ್ರವೇಶದಿಂದಲೂ ಅಲ್ಲ. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳು ಕೊನೆಯ ಹಂತದಲ್ಲಿ ಬಂದು ಈ ಹೋರಾಟಕ್ಕೆ ಕೈಗೂಡಿಸಿದ್ರು. ಆದರೆ ಸಂಸತ್ತು ಈ ಒಂದು ಪ್ರಧಾನವಾದ ಪ್ರಶ್ನೆಯ ಚರ್ಚಾ ವೇದಿಕೆಯೇ ಆಗದಿರೋ ರೀತಿ ಆಳುವ ಪಕ್ಷ ಅದನ್ನು ನಡೆಸ್ಕೊಳ್ತಾ ಇದೆ. ಸಂಸತ್ತು ಜನರ ಅಭಿಪ್ರಾಯದ, ಜನರ ಹಿತಾಸಕ್ತಿಗಳ ವೇದಿಕೆಯಾಗಿ ಉಳಿದಿಲ್ಲ. ಸುಪ್ರೀಂ ಕೋರ್ಟು ಅದರಲ್ಲೂ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ಭಾರತದ ಪ್ರಧಾನಮಂತ್ರಿಯ ಔಟ್ಹೌಸ್ ಆಗಿ, ಗೃಹ ಕಚೇರಿಯಾಗಿ ಕೆಲಸ ಮಾಡ್ತಿದೆ ಅಂತಂದರೆ ನಮ್ಮ ಹಾಲಿ ಚೀಫ್ ಜಸ್ಟಿಸ್ ಅವರ ಹಲವಾರು ಹೇಳಿಕೆಗಳನ್ನು ನೀವು ಗಮನಿಸ್ಬೋದು. ಒಂದು ಕಡೆ ಏನು ಮಾಡಿದ್ರು, ಜಿರಳೆಗಳು ಅಂತ ಕರೆದ್ರು. ಪೊಲೀಸರು ನಿರಂತರವಾಗಿ ದಾಳಿಗಳನ್ನು ಮಾಡಿದ ಆ ವಿಡಿಯೋಗಳನ್ನು ತಂದು ನೀವು ನೋಡಿಬೇಕಾದ್ರೆ ಅಂತ ಹೇಳಿದ್ರೆ ಆ ವಿಡಿಯೋಗಳನ್ನು ನೋಡೋದಕ್ಕೆ ನಮಗೆ ಪುರ್ಸತ್ತಿಲ್ಲ ಅನ್ನುವಂತಹ ಧಾಷ್ಟ್ಯದ ಹೇಳಿಕೆಯನ್ನು ಕೊಟ್ಟರು. ಅವರ ಮಕ್ಕಳು ಕೂಡ ಅದರಲ್ಲಿ ಇರ್ತಾರೆ. ಮಕ್ಕಳು ಅಂತ ನೋಡಬೇಕಾಗಿಲ್ಲ, ನ್ಯಾಯ ಏನು ಅಂತ ನೋಡಬೇಕಲ್ವ. ಯಾವಾಗ ಸರ್ಕಾರ ಕೈ ಕೊಡುತ್ತೆ, ಯಾವಾಗ ಸಂಸತ್ತು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಉಳ್ಕೊಳ್ಳೋದು ಯಾವುದು? ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನು ರಕ್ಷಿಸುವ ಪ್ರಧಾನ ಕರ್ತವ್ಯ ಇರೋದು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದರೆ ಅದರ ಚೀಫ್ ಜಸ್ಟಿಸು ನಮಗೆ ನೋಡುವುದಕ್ಕೆ ಪುರ್ಸೊತ್ತಿಲ್ಲ ಅಂತಾರೆ. ಅಷ್ಟು ಮಾತ್ರ ಅಲ್ಲ, ಇವರು ಇದು ಅಚಾನಕ್ಕಾಗಿ ಹೇಳಿದ್ದಲ್ಲ. ಯಾಕಂದರೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಜಿರಳೆ ಅಂತ ಕರೆದಿದ್ದು ಯುವಕರನ್ನೆಲ್ಲ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ. ತಪ್ಪಾಗಿ ತಿಳ್ಕೊಂಡಿದ್ದಲ್ಲ, ಅವರು ಕಳೆದ 2025 ಅವರು ಮುಖ್ಯ ನ್ಯಾಯಾಧೀಶರಾದ ಮೇಲೆ SIR ವಿಚಾರದಲ್ಲಿ ಅವರು ನಡ್ಕೊಳ್ತಿರೋ ರೀತಿ, ರೋಹಿಂಗ್ಯಾ ಮುಸ್ಲಿಮರ ವಿಷಯ ಬಂದಾಗ ನಮ್ಮದೇನು ಛತ್ರನೇನ್ರಿ ಅಂತೇಳಿ ಅವ್ರು ರೋಹಿಂಗ್ಯಾ ಮುಸ್ಲಿಮರ ಅಲ್ವಾ ವಿಶ್ಲೇಷಿಸಬೇಕು, ಅವರು ನನಗೆ ಭಾರತದಲ್ಲಿ ಬಂದ ಮೇಲೆ ಅವರನ್ನು ಪ್ರಾಣಿಗಳ ಥರ ನಡೆಸ್ಕೊಳ್ತೀರ, ಕಾನೂನುಬದ್ಧವಾಗಿ ಅವ್ರನ್ನ ಹೊರಗೆ ಹಾಕಬೇಕು ಅನ್ನೋ ನಿಯಮಗಳಿವೆ, ಅದನ್ನು ಸರ್ಕಾರ ನಿಭಾಯಿಸ್ತಿದೆಯೋ ಇಲ್ವೋ ಅಂತ ತೀರ್ಮಾನ ಮಾಡಬೇಕಾಗಿದ್ದು ಸುಪ್ರೀಂ ಕೋರ್ಟ್. ಅದರ ಬದಲಿಗೆ ನಮ್ಮದೇನು ಛತ್ರನೇನ್ರಿ ಅಂತ ಮೋದಿ ಥರ ಮಾತಾಡುತ್ತಾರೆ. ಇದೇ ಸನ್ಮಾನ್ಯ ಚೀಫ್ ಜಸ್ಟಿಸ್ ಅವರು. ಕಾರ್ಮಿಕರಿಂದಾಗಿ ಈ ದೇಶದ ಪ್ರಗತಿ ನಿಂತೋಗಿದೆ. ಟ್ರೇಡ್ ಯೂನಿಯನ್ಗಳು ಹೋರಾಟ ಮಾಡಿದ್ರೆ ಟ್ರೇಡ್ ಯೂನಿಯನ್ ಹೋರಾಟದಿಂದ ದೇಶದ ಪ್ರಗತಿ ನಿಂತಿದೆ ಅಂತ ಕಾರ್ಖಾನೆ ಮಾಲೀಕರ ಥರ, ಅಂಬಾನಿ ಅದಾನಿ ಥರ ಮಾತಾಡ್ತಾರೆ. ನೀವು ನಿಷ್ಪಕ್ಷಪಾತವಾಗಿರಬೇಕು, ಅಂಬಾನಿ ಅದಾನಿ ಥರನೂ ಮಾತಾಡಬಾರ್ದು, ಕಾರ್ಮಿಕರ ಪರವಾಗೂ ಮಾತಾಡಬಾರ್ದು, ಸತ್ಯ ನ್ಯಾಯ ಯಾವುದು ಅದನ್ನು ಮಾತಾಡಬೇಕು. ಪರಿಸರದ ಬಗ್ಗೆ ಕಾಳಜಿ ಇದ್ದು ನಿಮ್ಮ ಹತ್ರ PIL ಬಂದರೆ ಪರಿಸರವಾದಿಗಳು ಏನೋ ಒಂದು ಕಿತಾಪತಿ ಮಾಡ್ತಿರ್ತಾರೆ, ದೇಶದ ಪ್ರಗತಿಗೆ ಅಡ್ಡಿ ಬರ್ತಾರೆ ಅಂತೇಳಿ. ಅಂದರೆ ಒಟ್ಟಲ್ಲಿ ಒಂದು ಬಗೆಯ ನವ ಉದಾರವಾದಿ, ಕಾರ್ಪೊರೇಟ್ವಾದಿ, ಬ್ರಾಹ್ಮಣವಾದಿ ತಿಳುವಳಿಕೆಯೇ ಮೈವೆತ್ತಿದಂತೆ ಸುಪ್ರೀಂ ಕೋರ್ಟ್ಗಳು ನಡ್ಕೊಂಡು ಬರ್ತಾ ಇದೆ. ಹೀಗಾಗಿ ಕೋರ್ಟ್ಗಳು ನಮ್ಮ ಜೊತೆಗಿಲ್ಲ, ಸಂಸತ್ತು ನಮ್ಮ ಜೊತೆಗಿಲ್ಲ. ಆಗ ನಮ್ಮ ಜೊತೆಗೆ ಯಾವುದಿರುವುದು? ನಾವೇ ಜನರು, ವಿ ದ ಪೀಪಲ್ ಆಫ್ ಇಂಡಿಯಾ. ಸಂಸತ್ತಾಗಿರ್ಬೋದು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಸಂವಿಧಾನದಿಂದ ಹುಟ್ಟಿರುವ ಸಂಸ್ಥೆಗಳು. ಅವರು ಸಂವಿಧಾನವನ್ನು ರಕ್ಷಿಸಬೇಕು. ಅವರು ಸಂವಿಧಾನವನ್ನು ರಕ್ಷಿಸದೇ ಇದ್ದಾಗ ಅದರ ಮಾಲೀಕರಾದಂಥ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಿಮವಾಗಿ ನಮ್ಮ ಕೋರ್ಟಲ್ಲಿ ಆ ಬಾಲಿರುತ್ತೆ. ಅದನ್ನು ತಮ್ಮದೇ ಆದಂಥ ಮಿತಿನಲ್ಲಿ, ತಮ್ಮದೇ ಆದಂಥ ಸೃಜನಶೀಲತೆಯಿಂದ, ತಮ್ಮದೇ ಆದಂಥ ಶಕ್ತಿಯಿಂದ ಯುವ ತಲೆಮಾರು ಅತ್ಯಂತ ಯಶಸ್ವಿಯಾಗಿ ಈ ಪ್ರಜಾಸತ್ತೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ನಿಭಾಯಿಸಿ ತೋರಿಸಿದ್ದಾರೆ. ಹೆದರದೆ, ಅಂಜದೆ, ಅಳುಕದೆ, ಸೃಜನಶೀಲವಾಗಿ, ಮಿಲಿಟೆಂಟಾಗಿ ಹೋರಾಟ ಮಾಡಿದ್ದಾರೆ. ಅಂತಿಮವಾಗಿ ಆ ಹೋರಾಟಗಳೊಂದೇ ಈ ಪ್ರಜಾಸತ್ತೆಯನ್ನು ಉಳಿಸುವ ಏಕೈಕ ಮಾರ್ಗ. ಅದು ಕೇವಲ ಸ್ವಪ್ರೇರಿತ ಹೋರಾಟದಿಂದ, ಕೇವಲ ಒಂದು ಸೀಮಿತ ಬೇಡಿಕೆಯ ಸುತ್ತ ನಡೆದ ಹೋರಾಟದಿಂದ ಪ್ರಜಾಸತ್ತೆ ಉಳಿಯೋದಿಲ್ಲ. ಅಲ್ಲಿಂದ ಶುರುವಾಗಬೇಕು. ಎಲ್ಲ ದಮನಿತ ವರ್ಗಗಳು, ಎಲ್ಲ ದಮನಿತವಾದಂಥ ಶಕ್ತಿಗಳು ಒಟ್ಟುಗೂಡಿ ಬೀದಿನಲ್ಲಿ ಪ್ರಜಾತಂತ್ರಕ್ಕಾಗಿ ಒಂದು ಹೊಸ ಸ್ವಾತಂತ್ರ್ಯ ಹೋರಾಟವನ್ನೇ ಕಟ್ಟಬೇಕು. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ
ಈ ಫ್ಯಾಸಿಸ್ಟ್ ಕಾಲಘಟ್ಟದಲ್ಲಿ ಕೇವಲ ಇದು ಸರ್ವಾಧಿಕಾರಿ ದೇಶ ಮಾತ್ರ ಅಲ್ಲ, ಸರ್ವಾಧಿಕಾರಿ ಸರ್ಕಾರ ಮಾತ್ರ ಅಲ್ಲ, ಇದಕ್ಕಿರುವ RSS, ಬಜರಂಗ್ ದಳ, ಸಂಘಿಗಳು ಎಲ್ಲರೂ ಒಟ್ಟು ಸೇರಿ ಇದನ್ನು ಸಂಪೂರ್ಣವಾಗಿ ಪ್ರಜಾತಂತ್ರ ವಿರೋಧಿಯನ್ನು ಮಾಡ್ತಿದ್ದಾರೆ. ಜನರಲ್ಲಿ ತಾವು ಹೇಳ್ತಿರೋದೇ ಸರಿ, ತಾವು ಮಾಡ್ತಿರೋ ಅನ್ಯಾಯವೇ ನ್ಯಾಯ, ಆ ರೀತಿ ಮೌಲ್ಯಗಳನ್ನು ಬಿತ್ತುತ್ತಿದ್ದಾರೆ. ಹೀಗಾಗಿ ಇವತ್ತಿನ ಈ ಫ್ಯಾಸಿಸ್ಟ್ ಕಾಲಘಟ್ಟದಲ್ಲಿ ಸಂಸತ್ತಾಗಲಿ, ವಿರೋಧ ಪಕ್ಷಗಳಲ್ಲಿ ಹಲವಾರು ಜನ ಸಜ್ಜನರು ಮತ್ತು ಇವೆಲ್ಲವೂ ಸರಿ ಎನ್ನುವ ನಾಯಕರಿರ್ಬೋದು, ಆದರೆ ಚುನಾವಣಾ ವ್ಯವಸ್ಥೆಯೇ, ಈ ಸಂಸತ್ ವ್ಯವಸ್ಥೆಯೇ, ನಾವು ನೋಡ್ತಿದ್ದೀವಲ್ಲ, ಚರ್ಚೆನೇ ನಡೆಯೋದಿಲ್ವಲ್ಲ. ಒಂದು ಸಂಸತ್ತಲ್ಲಿ ಚರ್ಚೆ ಆಗಬೇಕು, ಯಾವುದಾದ್ರೂ ಜನರ ಪರವಾದಂಥ ಮಸೂದೆ ಬರಬೇಕು ಅಂದರೆ 2 ದಿವಸದ ಮುಂಚೆ ಕೊಡಬೇಕು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇರುವಂಥ ವಿಷಯಗಳನ್ನು ಕೂಡ ಅರ್ಧ ಗಂಟೆ ಮುಂಚೆ ಕೊಡ್ತಾರೆ, ಚರ್ಚೆಗೆ ಅವಕಾಶ ಕೊಡಲ್ಲ, ವಿರೋಧ ಪಕ್ಷಗಳನ್ನ ಹೊರಗಾಕ್ತಾರೆ ಮತ್ತು ಮಸೂದೆಗಳನ್ನ ಪಾಸ್ ಮಾಡ್ತಾರೆ. ವಿರೋಧ ಪಕ್ಷ ಮುಕ್ತವಾದಂಥ ಸಂಸತ್ತು, ವಿರೋಧ ಮುಕ್ತವಾದಂಥ ಭಾರತ, ಇದು ಫ್ಯಾಸಿಸಮ್ನ ಸಾರಾಂಶ. ಅದನ್ನು ಮಣಿಸುವುದಕ್ಕೆ ಇರುವ ಏಕೈಕ ಮಾರ್ಗ, ಬಹುಮುಖ್ಯ ಮಾರ್ಗ ಜನರ ಹೋರಾಟ. ಜೆನ್ಸಿಗಳು, ಅದರಲ್ಲಿ 2 ಬಗೆಯ ಜೆನ್ಸಿಗಳಿದ್ದಾರೆ. ನೀಟ್ ಅನ್ನುವ ಮೆಡಿಕಲ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಸಂತ್ರಸ್ತ ಆ ವರ್ಗವು, ಬಿಜೆಪಿಗೆ ಮತ ಹಾಕುವ ಪೋಷಕರನ್ನು ಉಳ್ಳಂಥ ಮತವರ್ಗವು, ಹಾಗೂ ಮತ್ತೊಂದು ಕಡೆ ಹತಾಶ ವಂಚಿತ, ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಟ್ರೈನಿಂಗ್ ವರ್ಗಕ್ಕೆ ಸೇರುವ ಹತಾಶ ವಂಚಿತವಾದಂಥ ಬಡ ಮಧ್ಯಮ OBC ದಲಿತ ವರ್ಗವು, ಇವೆರಡು ಒಟ್ಟುಗೂಡಿ ನಡೆಸಿದ ಹೋರಾಟ. ಇದಕ್ಕೆ ಇಡೀ ದೇಶಾದ್ಯಂತ ಬಂದಂಥ ಸ್ಪಂದನೆ, ಯಾವ ರೀತಿ ಈ ಹೋರಾಟವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೋದು ಅನ್ನುವ ಒಂದು ಕಾಣಿಕೆಯನ್ನು ನಮಗೆ ಕೊಟ್ಟಿದೆ. ಇದರಲ್ಲಿ ಎಡಪಂಥೀಯ ಸಂಘಟನೆಗಳು ಬಹುದೊಡ್ಡ ಪಾತ್ರವನ್ನು ವಹಿಸಿದವೆ. ಕಾಂಗ್ರೆಸ್ಸು ಕೂಡ ಕೊನೆ ಹಂತದಲ್ಲಾದರೂ ತನ್ನ ಕೈಯನ್ನು ಇದಕ್ಕೆ ಕೂಡಿಸಿದೆ. ಆದರೆ ಪ್ರಧಾನವಾಗಿ ಇದನ್ನು ಮುನ್ನಡೆಸುವ ಸಾಧ್ಯತೆ ಇರುವಂಥದ್ದು ಈ ಜನಶಕ್ತಿ, ಎಲ್ಲ ಸಮುದಾಯಗಳ ವಂಚಿತ ದಮನಿತ ಜನಸಮುದಾಯ ವ್ಯವಸ್ಥೆಯ ಸಂಪೂರ್ಣ ಅರಿವಿದ್ದುಕೊಂಡು ಯಾವ ಬದಲಾವಣೆ, ಮೂಲಭೂತ ಬದಲಾವಣೆ ಬೇಕು ಅನ್ನೋ ದಿಕ್ಕಿನಲ್ಲಿ ತಮ್ಮ ಹೋರಾಟವನ್ನು ಮುನ್ನಡೆಸುವುದೇ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಈ ಹೋರಾಟ ಹೊಸ ಶಕ್ತಿಯನ್ನು, ಹೊಸ ಗ್ರಹಿಕೆಯನ್ನು, ಹೊಸ ಸಂಚಲನವನ್ನು ಈ ದೇಶದಲ್ಲಿ ಉಂಟು ಮಾಡಲಿ ಅಂತ ನಿರೀಕ್ಷೆ ಮಾಡ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.